ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತದ ಹೂವ ಸತಿಗೆ ತಂದನಂತೆ ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳತನದಿ ವರಳ ನಿಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರು ಲೋಕವ ಇರಿಸಿ ತಾಯಿಗೆ ತೋತನಂತೆ ತೆರೆದು ಬಾಯಿಯೊಳಗಿರು ಲೋಕವ ಇರಿಸಿ ತಾಯಿಗೆ ತೋತನಂತೆ ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು ಕೊಲ್ಲತಿಯರ ಮನೆಯ ಹೊಕ್ಕು ಕಳ್ಳತನವ ಮಾಡಿದನಂತೆ ಕೊಲ್ಲತಿಯರ ಮನೆಯ ಹೊಕ್ಕು ಕಳ್ಳತನವ ಮಾಡಿದನಂತೆ ಬಲ್ಲಿದ ಪುಟನಿ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನನಂತೆ ಹಾವು ತನ್ನ ಹಾಸಿಗೆಯಂತೆ ಮುಖನ ತನ್ನ ಮೊಮ್ಮಗನಂತೆ ಮುತ್ತು ಮುಖದ ಚೆಲುವನಂತೆ ಮುಖನ ತನ್ನ ಮೊಮ್ಮಗನಂತೆ ಮುತ್ತು ಮುಖದ ಚೆಲುವನಂತೆ ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಪಿಡಿದನಂತೆ ಇರೇಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ತಡೆಯಲಿ ನಿಂದನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತದ ಹೂವ ಸತಿಗೆ ಕುಂದನಂತೆ ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು ಅರಿಯಲಾಗದು ಅರಿಯಲಾಗದು. ಓಂ ನಮಃ ಶಿವಾಯಪ್ಪ. ನಮಸ್ಕಾರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮ್ ಬಳಗ ಬಂದ್ರಿ ಎಲ್ಲ ಯಪ್ಪ ಚಾಲೋ ಮಾಡ್ರಿ, ಬರ್ತಾರ್ರಿ. ನಾ ಶುರು ಮಾಡ್ತೇನೆ. ಬರ್ಲಾರ್ದವ್ರಿಗೆ ಶನಿ ಮಾಡ್ರಿ. ಮಾಡ್ರಿಪ್ಪ. ಫೋನ್ ಅಂತೂ ಮಾಡಿನ್ರಿ ಅಪ್ಪಾಜಿ. ಯಾರ್ಯಾರು ಬರ್ತಾರ ಯಾರ್ಯಾರು ಬಿಡ್ತಾರ ಅವ್ರಿಗೆ ಬಿಟ್ಟಿದ್ದೆಪ್ಪ ಅದು. ಹೌದು, ಪರ್ಸುಗ್ ಮಾಡಿದ್ರಿ? ಅಪ್ಪ ಪರ್ಸುಗ್ ಒಬ್ಬಗ್ ಬಿಟ್ಟಿನ್ರಿ. ನೋಡ್ರಿ ಹೆಸರು ಒಂದ್ ಬ್ಯಾರೆ ಬರ್ತೈತ್ರಿ, ನೆನಪ ಆಗೋಲ್ದಾಗೆ. ನಾವ್ ಹಚ್ತೇನ್ರಿಪ್ಪ, ತಾವ್ ಚಾಲು ಮಾಡ್ರಿ ಅಪ್ಪಾಜಿ. ಅವ್ನ ಹೆಸರು ಹಾಕೊಂಡ್ಬಿಡ್ರಿ. ಅದಕ್ಕ ಅವ್ನ ಹೆಸರು ಏನಾರ ಯಾಕೆ ಬರಲ್ಲ.
ಅದ್ ಬರೋಲ್ದಾಕ್ರಿ ನನಗ ಅದ ಕನ್ಫ್ಯೂಸ್ ಆಗಿ ಅವಾಗ ಫೋನ್ ಹಚ್ಚದಾಗ ಬಂದ್ರಿತ. ಅದಕ್ಕ ಅದನ್ನ ಇದು ಮಾಡ್ಕೊಂಡ್ಬಿಟ್ಟಂದ್ರ ಹ್ಞೂನ್ರಿ ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಮಾನವಾರ್ಥಂ ಆವಿರ್ಭೂತಂ ಮಾನಮೇಯಾದಿಲಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರುಂ. ವಂದ್ಯಂ ವಂದೇ ಜಗದ್ಗುರುಂ. ಸತ್ಯಂ ಜ್ಞಾನಮನಂತಾಯ ನಿತ್ಯಮಖಂಡಪೂರ್ಣಾಯ ಶಿವಾನಂದಾಯ ಭೂಮಾಯ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರಡಿದಾವರಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರಡಿದಾವರಗಳಲ್ಲಿ ದಂಡವತ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಸಕಲ ಬಸವಾದಿ ಪ್ರಮಥರಡಿದಾವರಗಳಲ್ಲಿ ಕೂಡ ಅನೇಕ ಭಕ್ತಿ ನಮಸ್ಕಾರಗಳನ್ನ ಸಮರ್ಪಿಸಿ, ಶಿವಸ್ವರೂಪಿಗಳ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ನಿನ್ನೆಯ ದಿನದಲ್ಲಿ ಶಿವಾನಂದ ಯತೀಶ್ವರರ ಚರಿತಾಮೃತವನ್ನ ಚಿಂತನೆ ಮಾಡ್ತಾ ಬಂದಿ. ಇವತ್ತಿನ ದಿನದಲ್ಲಿ ಕೂಡ ಆ ಮಹಾಪೂಜ್ಯರ ಚರಿತಾಮೃತವನ್ನ ನಾವು ನೀವೆಲ್ಲರೂ ಕೂಡ ಚಿಂತನೆ ಮಾಡೋಣ. ಪೂರ್ಣಮದ ಮೆಂತೆಂಬ ಶ್ರುತಿತ ಪೂರ್ಣಮಿದೆ ಮೆಂತೆಂದು ಪೇಳಲ್. ಪೂರ್ಣನೆಂಬ ದಾನದಿಂದಾತ ನಿಂತು ಧರೆಯೊಳಗೆ. ಪೂರ್ಣಾನಂದವನು ಲೋಕಕ್ಕೆ ಪೂರ್ಣ ರೂಪದಿ ನೀಡಿ ಪರೆಯುವ. ಪೂರ್ಣನಾಗಿಹ ಗುರುವೆ ಪೂರ್ಣಾನಂದ ವಂದಿತನು. ಪೂರ್ಣಮದ ಪೂರ್ಣಮಿದ ಎಂಬುವ ಶ್ರುತಿ ಹಾಗೆ ಪೂರ್ಣಮಿಂತೆಂದು ಪೇಳಲ್. ಪೂರ್ಣನೆಂಬ ಅಭಿದಾನದಿಂದನು ಆತನು ನಿಂತು ಧರೆಯೊಳಗೆ. ಪೂರ್ಣಾನಂದವನು ಲೋಕಕ್ಕೆ ಪೂರ್ಣ ರೂಪದಿ ನೀಡಿ ಪರೆಯುವ. ಪೂರ್ಣನಾಗಿಹ ಗುರುವೆ ಪೂರ್ಣಾನಂದಗ ವಂದಿಪೆನು. ತತ್ತೇನ ಲಭ್ಯ ತಪಸಾ ಹೇಷ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ. ಅಂತಃಶರೀರೆ ಜ್ಯೋತಿರ್ಮಯೋ ಹಿ ಶುಭ್ರೋ ಯಂ ಪಶ್ಯಂತಿ ಯತಯಃ ಕ್ಷೀಣ ದೋಷಾಃ. ಸತ್ಯೇನ ಲಭ್ಯಃ ತಪಸಾ ಹಿ ಏಷಃ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ. ಅಂತಃಶರೀರೆ ಜ್ಯೋತಿಃ ಮಯಃ ಹಿ ಶುಭ್ರಃ ಯಂ ಪಶ್ಯಂತಿ ಯತಯಃ ಕ್ಷೀಣ ದೋಷಾಃ. ಈ ಆತ್ಮನು ಹೆಂಗದನ? ನಿತ್ಯವೂ ಸತ್ಯದಿಂದ, ತಪಸ್ಸಿನಿಂದ, ಸಮ್ಯಕ್ ಜ್ಞಾನದಿಂದಲೂ ಬ್ರಹ್ಮಚರ್ಯದಿಂದಲೂ ಲಭ್ಯಕ್ಕನಂತೆ.
ನಮ್ಮ ನಿಜವಾದ ಆತ್ಮ ಸ್ವರೂಪವನ್ನ ನಾವು ತಿಳ್ಕೊಬೇಕಾತಂದ್ರ ಸತ್ಯ ಸ್ವರೂಪನಾಗಿರುವ ಅವ ತಪಸ್ಸಿನಿಂದಲೂ ಮತ್ತು ಸಮ್ಯಕ್ ಜ್ಞಾನದಿಂದಲೂ ನಮ್ಮ ನಿಜವಾದ ಈ ಅಜ್ಞಾನವನ್ನ ಕಳೆದುಕೊಂಡಾಗ ಜ್ಞಾನವೆಂಬ ಆ ಜ್ಞಾನದ ಅರಿವನ್ನ ನಾವು ಮೂಡಿಸಿಕೊಂಡಾಗ ಅದನ್ನ ನಾವು ತಿಳಿದುಕೊಂಡಾಗ ಯಾವುದರಿಂದ ತಿಳ್ಕೊಬೇಕದನಂದ್ರ ಬ್ರಹ್ಮಚರ್ಯದಿಂದ ನಾವು ತಿಳ್ಕೊಬೇಕು. ಹಂಗದು ಬ್ರಹ್ಮಚರ್ಯ ವಿಷಯ ವಾಸನೆಗಳ ಕಡೆ ನಮ್ಮ ಮನಸ್ಸು ಹೋಗಲಾರದೆ, ಬಾಹ್ಯ ವಿಷಯದ ಕಡೆಗೆ ನಮ್ಮ ಮನಸ್ಸು ಹರಿಯಲಾರದೆ, ಆ ಇಂದ್ರಿಗಳನ್ನ ನಿಗ್ರಹ ಮಾಡಿ ನಮ್ಮ ಆತ್ಮ ಸ್ವರೂಪದ ಕಡೆ ನಮ್ಮ ಮನಸ್ಸು ಬುದ್ಧಿ ಚಿತ್ತ ಎಲ್ಲವೂ ಕೂಡ ಆ ಕಡೆ ಹರಿಸಿದಾಗ ಅವನನ್ನ ನಾವು ಕೂಡಲಿಕ್ಕೆ ಬರ್ತದಂತ. ಅವ ಬ್ರಹ್ಮಚರ್ಯದಿಂದಲೂ ಲಭ್ಯ. ಇವ ಹೆಂಗದನ? ಹೃದಯ ಆಕಾಶದಲ್ಲಿ ಜ್ಯೋತಿರ್ಮಯ ಅದನ. ಹೃದಯ ಎಂಬ ಆಕಾಶ, ಈ ನಮ್ಮ ದೇಹದಲ್ಲಿ ಹೃದಯ ಎಂಬ ಆಕಾಶ ಇದೆಯಲ್ಲ, ಆ ಆಕಾಶದಲ್ಲಿ ಏನಾಗ್ಯಾನ? ಪರಿಪೂರ್ಣವಾಗಿ ತುಂಬಿಕೊಂಡಾನ ಮತ್ತು ಶುದ್ಧನಾಗ್ಯಾನ ಮತ್ತು ಜ್ಯೋತಿ ಸ್ವರೂಪನಾಗ್ಯಾನ. ಇವನನ್ನ ದೋಷರಹಿತರಾಗಿ ಯತಿಗಳು ನೋಡ್ತಾರಂತ. ಯಾರಲ್ಲಿ ದೋಷ ಇಲ್ಲ, ಯಾವ ಕಲ್ಮಶವೂ ಇಲ್ಲ, ರಾಗ ದ್ವೇಷಗಳು ಇಲ್ಲ, ಭಿನ್ವೇಷಗಳು ಇಲ್ಲ, ಎಲ್ಲವನ್ನ ಕಿತ್ತು ಒಗೆದು ತಮ್ಮ ಅಂತಃಕರಣವನ್ನ ಪರಿಪಕ್ವ ಮಾಡಿಕೊಂಡು ಯತಿಗಳು, ಮುನಿಗಳು, ಜ್ಞಾನಿಗಳು, ಸಂತರು, ಶರಣರು ಅಂತ ದೇವನನ್ನ ದೋಷರಹಿತರಾಗಿ ಆ ಯತಿಗಳು ಏನ್ ಮಾಡ್ತಾರಂದ್ರ ಅವನನ್ನ ಸದಾ ನೋಡ್ತಾರ. ಪರಮಾತ್ಮನ ದರ್ಶನಕ್ಕೆ ಏನೇನು ಮಾಡಬೇಕೆಂಬುದನ್ನು ಕೂಡ ಈ ಮಂತ್ರದಲ್ಲಿ ವಿಸ್ತಾರ ಪೂರ್ವಕವಾಗಿ ವಿವರಣೆ ಮಾಡ್ಯಾರ. ಆ ಸಾಧಕ ಮೊದಲು ಸತ್ಯದಿಂದ ಕೂಡಿಕೊಂಡಿರಬೇಕು. ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮ ಭ್ರಾತ್ರ ದಯಾ ಸಖ ಶಾಂತಿ ಪತ್ನಿ ಕ್ಷಮಾ ಪುತ್ರ ಷಡೇತೆ ಮಮ ಬಾಂಧವಾಹ. ಆ ಸಾಧಕ ಏನ್ ಮಾಡಬೇಕು? ಸತ್ಯದಿಂದ ಕೂಡಿಕೊಂಡಿರಬೇಕು. ಈ ಪ್ರಪಂಚದಲ್ಲಿ ಸತ್ಯ ಮತ್ತು ಮಿಥ್ಯದಿಂದ ಕೂಡಿಕೊಂಡಿರುವ ಮಿಶ್ರಣವನ್ನೇ ನಾವು ನೋಡ್ತೇವೆ. ಈ ಜಗತ್ತಿನಲ್ಲೇನಿದೆ? ಸತ್ಯವೂ ಇದೆ, ಅಸತ್ಯವೂ ಇದೆ. ಎರಡು ಕೂಡಿದ್ದುಕೊಂಡದ್ದನ್ನ ನಾವು ಬಾಹ್ಯ ವೃತ್ತಿಯಲ್ಲಿ, ಬಾಹ್ಯ ವ್ಯವಹಾರದಲ್ಲಿ ನಾವು ನೋಡ್ತೇವಲ್ಲ. ಮೊದಲು ನಾವು ಸಾಧಕ ಮಾಡಬೇಕಾದುದನ್ನ, ಇದರ ವಿಭಜನೆಯನ್ನ, ಈ ಪ್ರಪಂಚದಲ್ಲಿ ಸತ್ಯ ಯಾವುದು? ನಮಗ ಕಣ್ಣಿಗೆ ಕಾಣುವುದೆಲ್ಲ ಸತ್ಯ ಅಂತ ನಾವು ತಿಳ್ಕೊಂಡೇವಲ್ಲ. ದೃಶ್ಯ ಪದಾರ್ಥವಾಗಿರುವ ಕಣ್ಣಿಗೆ ಕಾಣುವ ಯಾವುದು ಕಾಣ್ತದಲ್ಲ ಅದು ಅಸತ್ಯ ಐತಂತ. ಕಣ್ಣಿಗೆ ಕಾಣಲಾರದಂತ ವಸ್ತು ಅದು ಸತ್ಯ ಸ್ವರೂಪ, ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಅದಕ್ಕ ಸಾಧಕ ಮಾಡಬೇಕಾದುದೇ ಇದರ ವಿಭಜನೆ ಅಂದ್ರ ಪ್ರಪಂಚದಲ್ಲಿ ಸತ್ಯ ಯಾವುದು? ಯಾವುದು ಸತ್ಯ ಇದೆಯಪ್ಪ ಈ ಪ್ರಪಂಚದಲ್ಲಿ? ಸುಳ್ಳು ಯಾವುದು ಅನ್ನೋದನ್ನ ನಾವು ಮೊದಲು ವಿವೇಕದಿಂದ ಕಂಡುಕೋಬೇಕಂತ. ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ಮುಮುಕ್ಷುತ್ವ, ವಿನಯಾದಿಗಳಿಂದ ಕೂಡಿಕೊಂಡು ನಾವೇನ್ ಮಾಡಬೇಕು? ಸತ್ಯ ಯಾವುದು, ಅಸತ್ಯ ಯಾವುದು ಅನ್ನೋದನ್ನ ವಿವೇಕ ವಿವೇಚನೆ ಮಾಡಬೇಕಂತ. ಅಂದಾಗ ಮಾತ್ರ ಅದನ್ನ ಕಂಡುಕೊಳ್ಳಕ ಸಾಧ್ಯ. ಸತ್ಯವೋ ಅದು ಯಾವಾಗಲೂ ಇರಬೇಕು. ಸತ್ಯ ಹೆಂಗಿದೆ ಅಂದ್ರೆ ಅದು ಯಾವಾಗಲೂ ಇರುವಂತಹದ್ದಂತದ್ದು. ಒಂದು ಸ್ವಲ್ಪ ತೋರಿ ಮತ್ತೊಂದು ಕ್ಷಣದಲ್ಲಿ ಇಲ್ಲಂಗಕ್ಕತ್ತಂದ್ರ ಅದು ಸತ್ಯ ವಸ್ತು ಅಲ್ಲವೇ ಅಲ್ಲ. ಆ ಸತ್ಯ ವಸ್ತು ಯಾವಾಗಲೂ ಇರುವಂತದ್ದು ಯಾವುದೈತಲ್ಲ ಅದು ಸತ್ಯ ವಸ್ತು. ಅದು ಯಾವಾಗಲೂ ಇರಬೇಕು. ಎಂದು ಇದ್ದೆ ನಾಳೆ ಮಾಯವಾಗುವುದು ಇದು ಸತ್ಯ ಅಲ್ಲ. ಒಂದು ಸಲ ತೋರಿ ಮತ್ತೊಂದು ಸಲ ಇಲ್ಲದಂತೆ ಆಗತ್ತಲ್ಲ, ಇದಕ್ಕೇನಬೇಕು? ಅಸತ್ಯ ಅಂತ ತಿಳ್ಕೊಬೇಕಂತ. ಯಾಕಂದ್ರ ಸತ್ಯ ಬದಲಾಗುವುದಿಲ್ಲ.
ಅದು ಸತ್ಯ ಸ್ವರೂಪ. ಸತ್ಯಂ ಶಿವಂ ಸುಂದರಂ ಯಾವಾಗಲೂ ಇರುವಂತದ್ದು. ಅದಕ್ಕೇನಿಲ್ಲ, ಎಂದೆಂದು ನಾಶ ಇಲ್ಲ. ಅದು ಸತ್ಯ ವಸ್ತು. ಆ ದೃಷ್ಟಿಯಿಂದ ನೋಡಿದರೆ ಈ ಪ್ರಪಂಚದ ದೃಶ್ಯ ವಸ್ತುಗಳೆಲ್ಲ ಜೊಳ್ಳುಗಳೇ. ಈ ವಸ್ತುಗಳೇನದವಲ್ಲ, ಕಣ್ಣಿಗೆ ಕಾಣ್ತವಲ್ಲ, ಈ ಒಂದು ಸಲ ಕಂಡು ಮತ್ತೊಂದು ಸಲ ಇಲ್ಲಂಗಕ್ಕವಲ್ಲ, ಇವು ಸತ್ಯ ವಸ್ತುಗಳು ಅಲ್ಲವೇ ಅಲ್ಲ. ಅಂದ್ರ ಪರಮಾತ್ಮನ ದರ್ಶನದ ಕೆಲಸಕ್ಕೆ ಬಾರದುಗಳು ಇವು ಯಾವ ಕೆಲಸಕ್ಕೆ ಬರುವುದಿಲ್ಲ ಅಂತ. ಆ ಒಂದೇ ಸತ್ಯ, ಅದೇ ಪರಬ್ರಹ್ಮ. ನಮ್ಮ ನಿಮ್ಮೆಲ್ಲರ ಸ್ವರೂಪ ಅದು ಪರಬ್ರಹ್ಮ ಸ್ವರೂಪ. ಅವನಲ್ಲದ ಯಾವುದು ಕೆಲಸಕ್ಕೆ ಬಾರದು. ಇದನ್ನ ಮುಂಚೆ ಚೆನ್ನಾಗಿ ವಿಮರ್ಶನೆ ಮಾಡಿ ನಾವು ಈ ಪ್ರಪಂಚದೊಳಗೆ ತಿಳ್ಕೋಬೇಕಂತ. ಎಲ್ಲಿವರೆಗೆ ಈ ಪ್ರಪಂಚದಲ್ಲಿರುವವರೆಗೆ ಸಾರ ವಿಚಾರ ಮಾಡಿ ನಾವು ತಿಳಿದುಕೊಳ್ಳುವುದಿಲ್ಲವೋ ಅದು ನಮಗ್ ಗೊತ್ತಾಗುದಿಲ್ಲ. ಆ ನಂತರ ತಪಸ್ಸು ಮಾಡ್ಬೇಕಂತ. ಯಾವುದು ಸತ್ಯವಾಗಿದೆ, ಯಾವುದು ಅಸತ್ಯವಾಗಿದೆ, ಅದನ್ನ ನಾವು ಸಾರ ವಿಚಾರ ಮಾಡಿ ವಿವೇಕದಿಂದ ತಿಳಿದುಕೊಂಡು ಆನಂತರ ತಪಸ್ಸು ಮಾಡ್ಬೇಕಂತ. ತಪ್ಯತೆ ಕರಣತ್ರಯಂ ತಪಃ. ಕರಣತ್ರಯಗಳನ್ನ ತಪಿಸುವುದೇ ತಪಸ್ಸು. ಕರಣ ಈ ದೇಹದಲ್ಲಿದ್ದಾಗ ಯಾವ ಸಾಧನ ಆಗ್ಯಾವಲ್ಲ, ಇವನೇನ್ ಮಾಡ್ಬೇಕು ನಾವ್ ಅಂತಂದ್ರ ತಪ್ಪಿಸ್ಬೇಕಂತ. ಬುದ್ಧಿಯಿಂದ ನಾವು ಯಾವುದನ್ನ ಸರಿ ಎಂದು ತಿಳಿಯುವೆವೋ ಅದನ್ನ ನಮ್ಮ ಜೀವನದಲ್ಲಿ ಅನುಭವಿಸೋದಕ್ಕಾಗಿ ತಪಸ್ಸು ಮಾಡಲೇಬೇಕು. ಇದು ಸತ್ಯ ವಸ್ತು, ಇದು ಅಸತ್ಯ ವಸ್ತು. ಅಸತ್ಯ ವಸ್ತುವಿನಿಂದ ಯಾವಾಗೂ ಸುಖ ಆಗುದಿಲ್ಲ. ಒಂದು ಸಲ ಇದ್ದು ಮತ್ತೊಂದು ಸಲ ಇಲ್ಲದಾಕತಲ್ಲ, ಅದು ಸತ್ಯ ವಸ್ತು ಅಲ್ಲ. ಬರೇ ತಿಳಿದುಕೊಂಡ ಬಿಟ್ಟರೆ ಮಾತ್ರ ವಸ್ತು ಸಿಗುದಿಲ್ಲ. ಅದನ್ನ ಬರೇ ತಿಳ್ಕೊಂಡ ಬಿಡಪ್ಪ, ಹೊಳ್ಳೆ ಅದೇನು ಸಿಗತೇನಂತಂದ್ರ ಅದು ಬರೇ ತಿಳ್ಕೊಂಡ್ರೆ ಮಾತ್ರ ಸಿಗುವಂತದ್ದು ಅಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ತ್ರಿಕರಣ ಪೂರ್ವಕ ಪ್ರಯತ್ನ ಪಟ್ಟರೆ ಮಾತ್ರ. ಈ ಸಂಸಾರ ಹೆಂಗಿದೆ? ಪ್ರಾರಬ್ಧ ಅಧೀನ ಇದೆ. ಈ ಅಲೌಕಿಕವಾದ ವಿದ್ಯೆ, ಈ ಬ್ರಹ್ಮ ವಿದ್ಯೆ, ಈ ಪಾರಮಾರ್ಥಿಕ ವಿದ್ಯೆ, ಇದು ಪ್ರಯತ್ನ ಅಧೀನ ಇದೆ. ನಾವೆಲ್ಲಿವರೆಗೆ ಪ್ರಯತ್ನ ಮಾಡುವುದಿಲ್ಲ, ಆ ಪ್ರಯತ್ನ ಮಾಡ್ಲಿಕ್ಕಂದ್ರ ಇದನ್ನ ನಾವು ಹೋಗಿ ಮುಟ್ಟಲಿಕ್ಕೆ, ಅದನ್ನ ಕೂಡಲಿಕ್ಕೆ, ಅದನ್ನ ತಿಳಿಲಿಕ್ಕೆ ಆಗುವುದಿಲ್ಲ. ಪ್ರಯತ್ನ ಪಟ್ರೆ ಮಾತ್ರ ಅದೇನಾಗತ್ತೆ? ಅದನ್ನ ಅನುಭವಿಸಲು ನಮಗೆ ಸಾಧ್ಯ. ಇಲ್ಲಿಗಂದ್ರ ಸಸಾಧ್ಯನ. ಮೊಸರಿನಲ್ಲಿ ಬೆಣ್ಣೆ ಇದೆ. ಮೊಸರಾಗಬೇಕಾದ್ರ ಹಾಲು ಮೊದಲು ಎಲ್ಲಿತ್ತು? ಹಸುವಿನಲ್ಲಿ. ಹಸು ಕೂಡ ತಾನು ಆಹಾರ ನೀರಾದಿಗಳನ್ನ ಕುಡಿದು ಅದರ ಹೊಟ್ಟೆ ತುಂಬಾ ಮೇಯಿಸಿದಾಗ, ಅದರ ಕರವನ್ನ ಬಿಟ್ಟಾಗ, ಅದು ಕರಕ್ಕ ತೊರೆ ಬಿಟ್ಟಾಗ ಅದೇ ಹಾಲನ್ನ ತೆಗೆದುಕೊಂಡು ನಾವು ಅದಕ್ಕೆ ಕುಡಿಸಿ ನಾವೊಂದಿಷ್ಟು ನಾವು ಉಪಯೋಗ ಮಾಡಾಕ ಏನ್ ಮಾಡ್ತೇವೆ? ಹಾಲನ್ನ ಹಿಂಡುತ್ತೇವಲ್ಲ. ಆ ಹಾಲಿನಲ್ಲಿ ತುಪ್ಪ ಐತಿ ಕರೆ. ತುಪ್ಪ ಐತಂದ ತಕ್ಷಣವೇ ಆ ಹಾಲಿನ ಅದನ್ನ ಕಾಯಿಸಲಾರದೆ, ಹಾಕಲಾರದ, ಆ ಕೆನೆಮಸರನ್ನ ತೆಗೆದು ಗಡಿಗೆಗೆ ಹಾಕಿ ಕಡಿಯಲಾರದೆ ಅದರಲ್ಲಿರುವ ಬೆಣ್ಣೆ ಸಿಗಬಹುದೇ? ತುಪ್ಪ ಸಿಗಬಹುದೇ? ಹೇಗೆ ಅದು ಪ್ರಯತ್ನ ಇದಲ್ಲ, ಹಾಗೆ ಪ್ರಯತ್ನ ಬೇಕು. ಮೊಸರಿನಲ್ಲಿ ಬೆಣ್ಣೆ ಇದೆ ಎಂದು ನಮಗೆ ಗೊತ್ತಿದೆ. ಹಾಲಿನಲ್ಲಿ ಹಾಲು ಅದೇನಾಗೈತಿ? ವಿಕಾರ ಹೊಂದಿ ಹೆಪ್ಪನ್ನ ಹಾಕಿದಾಗ ಹಾಲನ್ನ ಕಾಯಿಸಿ ಅದನ್ನ ಆರಿಸಿದ ನಂತರ ಅದಕ್ಕೆ ಹೆಪ್ಪ ಹಾಕಿ ಇಟ್ಟಾಗ ಮಾತ್ರ ಅದೇನಾಗತ್ತೆ? ಮೊಸರಾಕತ್ತಲ್ಲ. ವಿಕಾರವನ್ನ ಹೊಂದೈತಲ್ಲ, ಅದನ್ನ ತೆಗೆದುಕೊಂಡು ನಾವು ಕಡೆದಾಗ ಬೆಣ್ಣೆಯಿಂದ ತುಪ್ಪ. ಅದೇ ತುಪ್ಪವನ್ನ ಕಾಸಿ ಮರಳಿ ಹಾಲಿನಲ್ಲಿ ಕುಡಿಸಿದರೆ ಹಾಲಾಗುವುದಿಲ್ಲ. ಯಾವುದು? ಅದು ತುಪ್ಪ. ಹಾಲು ಬೇರೆ, ತುಪ್ಪ ಬೇರೆ. ಹಂಗಾಗತ್ತಲ್ಲ. ಹಂತ ಅದು ಬೆಣ್ಣೆ ಅಂತೇಳಿ ನಮಗ್ ಗೊತ್ತಿದೆ. ಆದರೆ
ಸುಮ್ಮನೆ ಇದೆ ಎಂದು ತಿಳಿದುಕೊಂಡು ಬಿಟ್ಟರೆ ಆ ಬೆಣ್ಣೆ ನಮ್ಮ ಕೈಗೆ ಬಂದು ಬಿಡುವುದಿಲ್ಲ. ಪ್ರಯತ್ನ ಇರಲಾರದ. ಆ ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ಹೇಳಿ ಅಂದುಕೊಂಡು ತಿಳ್ಕೊಂಡಿವಂದ್ರ ಹಾಲು ಕಾಯಿಸಲಾರದ, ಕೆಪ್ಪು ಹಾಕಲಾರದ, ಹಳ್ಳೆ ಅದನ್ನ ಕಡಿಯಲಾರದ ನಮಗ ಬೆಣ್ಣೆ ಸಿಗುತ್ತೇನು? ಸಿಗುದಿಲ್ಲ. ಅದಕ್ಕಾಗಿ ಒಂದು ಕಡೆ ಕುಳಿತುಕೊಂಡು ಕಡಗೋಲಿನಿಂದ ಕೆಲವು ಕಾಲ ಮೊಸರನ್ನ ಕಡಿಬೇಕು. ಆ ಕೆನ ಮೊಸರನ್ನ ತೆಗೆದು ಅದು ಗಟ್ಟಿ ಎದ್ದ ಪಾತ್ರೆಯಲ್ಲಿ ಹಾಕಿ ಹಗ್ಗ ಕಟ್ಟಿ ಕಡಗೋಲ್ ಅದರೊಳಗೆ ಇಟ್ಟು ಹಳ್ಳಿ ಜಗ್ಗಿ 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 ಅದನ್ನ ಕಡದಾಗ ಮಾತ್ರ ಅದರಲ್ಲಿರುವ ಬೆಣ್ಣೆ ನಮ್ ಕೈ ಸಿಕ್ಕತ್ತಲ್ಲ. ಅನಂತರವೇ ಅದೇ ಬೆಣ್ಣೆ ಮೇಲೆದ್ದು ಬರ್ತದಲ್ಲ, ಆ ಪಾತ್ರೆಗೆ ಹಾಕಿ ಆ ಕೆನೆ ಮೊಸರನ್ನ ಕಡೆದಾಗ ಮಜ್ಜಿಗೆ ರೂಪ ಮಜ್ಜಿಗೆ ಆಗಿ ಅದೇ ಮಜ್ಜಿಗೆಯಲ್ಲಿರತಕ್ಕಂತ ಬೆಣ್ಣೆ ಮೇಲೆ ತೇಲಿ ಬರ್ತದಲ್ಲ. ಇಲ್ಲಿ ತಪಸ್ಸು ಎಂದರೆ ಎರಡು ಕೆಲಸಗಳನ್ನ ಮಾಡಬೇಕು ನಾವು. ಯಾವುವು? ಮೊದಲು ಇಂದ್ರಿಯಗಳನ್ನ ನಿಗ್ರಹಿಸಬೇಕು. ಈ ದೇಹದಲ್ಲಿರತಕ್ಕಂತ ಇಂದ್ರಿಯಗಳೇನದವಲ್ಲ, ಪಂಚ ಕರ್ಮೇಂದ್ರಿಯವು, ಪಂಚ ಜ್ಞಾನೇಂದ್ರಿಯ, ಮನ, ಬುದ್ಧಿ, ಚಿತ್ತ, ಇವು ಏನದವಲ್ಲ ಈ ದೇಹದಲ್ಲಿ ಅದಾವಲ್ಲ, ಏನ್ ಮಾಡ್ಬೇಕು? ಇವನ್ನ ನಿಗ್ರಹ ಮಾಡಬೇಕು. ಯಾವ ಶಕ್ತಿಯಿಂದ ಇಂದ್ರಿಯಗಳ ಮೂಲಕ ಹೊರಗೆ ಹರಿದುಕೊಂಡು ಹೋಗುತ್ತಿತ್ತೋ ಅದನ್ನ ನಿಗ್ರಹಿಸಬೇಕು. ಮನಸ್ಸೇನ್ ಮಾಡ್ತತಿ? ಹೊರಗ ಹೋಗತ್ತದು. ಒಳಗ ನೋಡುವಂತ ಒಳಗಡೆ ಹೋಗುದೇ ಇಲ್ಲ. ಪರಮಾತ್ಮೆ ಮನೆನ ಬಾಯಿ ಇಟ್ಟನಲ್ಲಿ ಎಲ್ಲ ಇಂದ್ರಿಯಗಳನ್ನ ಒಳಮುಖ ಮಾಡಿ ನೋಡು ಇಟ್ಟೇ ಇಲ್ಲ. ಎಲ್ಲ ಇಂದ್ರಿಯಗಳನ್ನೇನ್ ಮಾಡ್ಯಾನ? ಪರಮುಖವಾಗಿ ಇಟ್ಟಾನ. ಅದಕ್ಕಾಗಿ ಅವು ಹೊರಗ ಹೊಕ್ಕವಲ್ಲ, ಅಂತವುಗಳನ್ನ ನಾವೇನ್ ಮಾಡ್ಬೇಕು? ನಿಗ್ರಹ ಮಾಡಬೇಕು. ಇಂದ್ರಿಯ ಬಾಗಿಲನ್ನ ಹಾಕಬೇಕಂತ. ನಾವು ಮನೆ ಕಿಟಕಿಗಳನ್ನ ಹಾಕ್ತೇವಲ್ಲ, ಹೊರಗಿನ ಧೂಳ ಬರಬಾರದು, ಹೊರಗಿನ ಹೊಲಸು ಬರಬಾರದು, ಹೊರಗಿನ ಬೆಳಕು ಬರಬಾರದಂತ ಮನೆಯ ಬಾಗಿಲ ಕಿಟಕಿಗಳನ್ನ ಹಾಕ್ತೇವಲ್ಲ, ಅದರಂತೆ ಇಂದ್ರಿಯ ಬಾಗಿಲುಗಳನ್ನ ಹಾಕಬೇಕಂತ. ಆಗಲೇ ನೀರು ಸಂಗ್ರಹ ಆಕತಂತ. ಈಗ ಒಂದು ಕೆರೆಯಲ್ಲಿ ಆಗಲಿ, ಒಂದು ಕಾಲುವೆ ಮಾಡಿ, ಒಂದು ನದಿಗೆ ಡ್ಯಾಮ್ ಕಟ್ಟಿ, ಆ ಡ್ಯಾಮಿಗೆ ಗೇಟ್ ಬಾಗ್ಲ ಹಾಕಿ, ಅದು ನೀರು ತುಂಬಿದಾಗ ನಾವು ಯಾವ ಬೇಕಾದಾಗ ಇರಿಸಬಹುದು, ಬೇಡದಾಗ ಬಂದ್ ಮಾಡಬಹುದಲ್ಲ. ನೀರು ತಕ್ಕೋಬಹುದು, ಅದರಿಂದ ಬಂದ್ ಮಾಡಬಹುದಲ್ಲ. ಅದರಂತೆ ನಾವೇನ್ ಮಾಡ್ಬೇಕು? ಬೇಕಾದಾಗ ನೀರು ತಕ್ಕೊಳ್ಳೋದು, ಬೇಡದಾಗ ಆ ಬಾಗಿಲವನ್ನ ಬಂದ್ ಮಾಡ್ತೇವಲ್ಲ, ಹಾಕಿದಾಗ ಆ ನೀರು ಸಂಗ್ರಹ ಆಕತಿ. ಈಗ ನೀರು ಸಂಗ್ರಹ ಆಗುವ ಸಂದರ್ಭದಲ್ಲಿ ಕೂಡ ಬಾಗಿಲವನ್ನ ಕುಲ್ಲ ಇಟ್ಟಿ ಅಂದ್ರೆ ಏನಕ್ಕವು? ನೀರು ಬಂದದ್ದು ನೀರು ಕೆಳಗೆ ಹರಿದು ಹೊಕ್ಕವಲ್ಲ. ಹರಿದು ಹೋಗುವ ಆ ಬಾಗಿಲವನ್ನ ಬಂದ್ ಮಾಡಿದ್ವಿ ಅಂದ್ರೆ ನೀರು ನಿಲ್ತತಿ. ನಮ್ಗೆ ಯಾವಾಗ ಬೇಕಲ್ಲ ಅವಾಗ ಆ ನೀರನ್ನ ತೆಗೆದುಕೊಳ್ಳಾಕ ಬರ್ತೈತಲ್ಲ, ಅದಕ್ಕ ಹಾಗೆ ನೀರು ಅದು ಸಂಗ್ರಹ ಆಕತ್ತಲ್ಲ. ಆ ನಂತರ ಅದನ್ನ ಏಕಾಗ್ರ ಮಾಡಿ ಪರಮಾತ್ಮನ ಕಡೆಗೆ ಹರಿಸಬೇಕಂತ. ಹೇಗೆ ನೀರು? ನಾವು ಹೊಲಗದ್ದೆಗಳಿಗೆ ಆಗಲಿ, ಯಾವುದಕ್ಕಾಗ ಕೆರೆಗಾಗಲಿ, ಬಾವಿಗಾಗಲಿ ಆ ನೀರನ್ನ ತಡೆದು ಹೊಳ್ಳಿ ಆ ನೀರ ಸಂಗ್ರಹ ಮಾಡಿಕೊಂಡು ನಮಗೆ ನೀರಿಲ್ಲದಾಗ ಹೇಗೆ ಅವುಗಳನ್ನ ನೀರು ಮತ್ತೆ ತುಂಬಿಸ್ಕೊಂಡು ಸಂಗ್ರಹ ಮಾಡ್ಕೊಂತೇವಲ್ಲ, ಅದರಂತೆ ಆಗಲೇ ನೀರು ಸಂಗ್ರಹ ಆದಾಗ ಆ ನಂತರ ಏನ್ ಮಾಡ್ಬೇಕು? ಅದನ್ನ ಏಕಾಗ್ರ ಮಾಡಿ ಪರಮಾತ್ಮನ ಕಡೆಗೆ ಹರಿಸಬೇಕು. ಇಲ್ಲಿ ತಪಸ್ಸು ಅಂದ್ರ ಎಲ್ಲಾ ವಸ್ತುಗಳ ಚಿಂತನೆಯನ್ನ ಬಿಟ್ಟು ಪರಮಾತ್ಮನನ್ನ ಮಾತ್ರ ಆಲೋಚಿಸುತ್ತಿರಬೇಕು. ಈ ಬಾಹ್ಯದಲ್ಲಿರತಕ್ಕಂಥ ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ವಸ್ತುಗಳನ್ನ ಮರೆತು ನಮ್ಮ ಮನಸ್ಸು ಯಾವ ಕಡೆ ಹೋಗ್ಬೇಕು? ಪರಮಾತ್ಮನ ಕಡೆಗೆ ಸದಾ ಹರಿತಾ ಇರಬೇಕಂತ. ಹೇಗೆ ನದಿಯು ಹೇಗೆ ಸಾಗರದ ಕಡೆ ಹರಿದು ಹೋಗುವುದೋ, ನದಿಯಾಗಲಿ, ಸರೋವರ ಆಗಲಿ, ಹಳ್ಳ ಆಗಲಿ, ಮಳೆ ಬಿದ್ದ ತಕ್ಷಣವೇ
ಗುಡ್ಡ ಆಗಲಿ, ಅರಣ್ಯ ಆಗಲಿ, ಪರ್ವತ ಆಗಲಿ, ಎಲ್ಲೇ ಮಳೆ ಬಿದ್ದೈತಲ್ಲ, ಬಿದ್ದರೂ ಕೂಡ ಅದು ಹಳ್ಳ ಹಳ್ಳ ಕೂಡಿ, ಹನಿ ಹನಿ ಕೂಡಿ, ನದಿ ಸರೋವರ ಕೂಡಿ, ಹಳ್ಳ ಹೊಳೆಗಳು ಕೂಡಿ, ಗಂಗಾ, ಯಮುನಾ, ಸರಸ್ವತಿ, ತುಂಗಭದ್ರ, ಕೃಷ್ಣ, ಮಲಪ್ರಭಾ, ಕಾವೇರಿ, ನರ್ಮದಾ ಅವೇನ್ ಮಾಡ್ತಾವಂದ್ರ ತಮ್ಮ ಮೂಲ ಸ್ಥಾನವನ್ನ ಕೂಡುವವರೆಗೆ ಎಷ್ಟು ವೇಗವಾಗಿ ಹೋಗ್ತವಲ್ಲ, ಅದರಂತೆ ಸಾಗರದ ಕಡೆಗೆ ಹರಿದು ಹೊಕ್ಕವಲ್ಲ, ಅದರಂತೆ ಬಿಲ್ಲಿನಿಂದ ಬಿಟ್ಟ ಬಾಣವು ಹೇಗೆ ಗುರಿಯ ಕಡೆಗೆ ಧಾವಿಸುವುದೋ, ನಾವು ಯಾವುದೇ ಒಂದು ಬಿಲ್ಲು ತಗೊಂಡು ಗುರಿಯನ್ನ ಇಟ್ಟು ಬಾಣವನ್ನ ಹೊಡೆದಿವಿ ಅಂದ್ರ ನಾವು ಬಿಟ್ಟ ಬಾಣ ಮರಳಿ ನಮ್ ಕೈಗೆ ಸೇರ್ತತಿ ಅದರಂತೆ. ಬಿಟ್ಟ ಬಾಣ ಅದು ನಮ್ ಕೈ ಸಿಗೋದಿಲ್ಲ, ಯಾಕ ವೇಗವಾಗಿ ಮುಂದೆ ಹೋಗ್ತಾ ಇರ್ತದಲ್ಲ, ಗುರಿ ಕಡೆಗೆ ಧಾವಿಸುವುದು. ಹಾಗೆ ಪರಮಾತ್ಮನ ಕಡೆಗೆ ಅವಿಚ್ಛಿನ್ನವಾಗಿ ಹರಿಯುವುದನ್ನೇ ಆ ಮನಸ್ಸು ಹರಿತಾ ಇತ್ತಂದ್ರ, ನಮ್ಮ ಇಂದ್ರಿಯಗಳು ಹರಿತಾ ಇತ್ತು ಅಂದ್ರ ಯಾವ ಕಡೆ? ಆ ಭಗವಂತನ ಕಡೆ. ಇದಕ್ಕೆ ಏನಾಗಬೇಕು? ತಪಸ್ಸು ಅಂತ ಹೇಳ್ತಾರ. ನಮ್ಮ ಜ್ಞಾನ ಸಮ್ಯಕ್ ಜ್ಞಾನವಾಗಿರಬೇಕು. ಆ ಜ್ಞಾನ ಹೆಂಗಿರಬೇಕು? ಸಮ್ಯಕ್ವಾಗಿರಬೇಕು. ಅಂದ್ರ ಬ್ರಹ್ಮ ತತ್ವ ಹೇಗಿರುವುದೋ ಹಾಗೇ ತಿಳಿದುಕೊಂಡು ಅನುಭವಿಸಬೇಕಂತ. ಹೆಂಗಿದೆ ಅದು? ಅದನ್ನ ಚೆನ್ನಾಗಿ ನಾವು ಅರಿತುಕೊಂಡು ತಿಳಿದುಕೊಂಡು ಅದನ್ನ ಅನುಭವಿಸ್ತಾ ಇರಬೇಕು. ಅವ ನಮ್ಮ ಉಪಾಧಿಗಳ ಮೂಲಕ ಅರಿಯುವುದಿಲ್ಲ. ಅವ ಹೆಂಗದನಂತಂದ್ರ ಹೇಗೆ ತಾನು ತಿಳಿದುಕೊಳ್ಳಬೇಕಾದ್ರ ಚಿತ್ತ ಶುದ್ಧಿಯಾಗಿರಬೇಕು. ನಮ್ಮ ಚಿತ್ತ ಶುದ್ಧಿಯಾಗಿರಬೇಕು, ಇಂದ್ರಿಯಗಳು ಕೂಡ ಪರಿಪಕ್ವವಾಗಿರ್ಬೇಕಂತ. ಅವ ಶುದ್ಧಿಯಾಗಿತ್ತು ಅಂದ್ರ ಆ ಭಗವಂತನನ್ನ ತಿಳಿಯಲಿಕ್ಕೆ, ಅವನನ್ನ ಕೂಡಲಿಕ್ಕೆ ಆಗುದಿಲ್ಲ. ಯಾವಾತನ ಚಿತ್ತ ಶುದ್ಧವಾಗಿಲ್ಲವೋ ಅವನಿಗೇನಿಲ್ಲ, ತೋರಿಕೆ ಮಾತ್ರ ಕಾಣುವುದು, ಆದರೆ ನೈಜ ಸ್ವರೂಪ ಕಾಣಲಾರದು. ಆ ಭಗವಂತನ ನೈಜ ಸ್ವರೂಪವನ್ನ ಕಾಣಲಿಕ್ಕೆ ಆಗುವುದಿಲ್ಲ. ಕಾಮನಿಯಾದವನಿಗೆ ವಸ್ತುಗಳು ಹಳದಿಯಾಗಿ ಕಾಣುವಂತೆ. ದೇಹಕ್ಕೆ ಏನಾಗಿದೆ? ಕಾಮನೆ ರೋಗ ಬಂದಿದೆ. ಕಾಮಲೆ ರೋಗ ಅಂತೂ ಕೂಡ ಅಂತಾರ ಅದಕ್ಕ. ಅವ ನೋಡಿದ್ರೆ ಎಲ್ಲಾ ಕಡೆ ನೋಡ್ತಾನಂದ್ರು ಕೂಡ ಹಚ್ಚ ಹಸಿರಾಗಿ ಕಾಣ್ತದಂತ. ಯಾಕ? ದೇಹದಲ್ಲಿ ರೋಗ ಬಂದಿದೆ. ಆ ರೋಗದಿಂದ ಏನಾಗೈತಿ? ಎಲ್ಲಾ ನೋಡಿದರೂ ಕೂಡ, ಎತ್ತ ಕಡೆ ನೋಡಿದರೂ ಕೂಡ ಆ ಕೆಂಪಗಾಗಿ ಕಾಂತ, ಹಸಿರಾಗಿ ಕಾಣ್ತದಂತ ಅವನ ಕಣ್ಣಿಗೆ. ಅದಕ್ಕ ಅದು ನೈಜ ಸ್ವರೂಪ ಕಾಣಲಾರದು. ಕಾಮನಿಯಾದವನಿಗೆ ವಸ್ತುಗಳು ಕೂಡ ಹೆಂಗಕ್ಕವ? ಹಳದೆಯಾಗಿ ಕಾಣ್ತಾವಲ್ಲ. ದೃಷ್ಟಿಯಲ್ಲಿರುವ ದೋಷವು ದೃಶ್ಯದ ಮೇಲೆ ಆರೋಪಿಸಲ್ಪಡ್ತದದು ಅಂತ ನಮ್ಮ ಏನಪ್ಪಾ ಹೊರಗಂದ ಎಲ್ಲಾ ಕಾಣ್ಬೇಕಾದ್ರ ನನಗ್ ಹೆಂಗ್ ಕಾಣ್ತಂದ್ರ ಹಳದಿಯಾಗಿ ಕಾಣ್ತದಂತ ನಾವು. ಯಾಕ? ದೋಷ ಎಲ್ಲಿದೆ? ತನ್ನ ಕಣ್ಣಿನಲ್ಲಿದೆ. ಅದರಂತೆ ಕನ್ನಡಿ ಶುಭ್ರವಾಗಿದ್ದರೆ ನಮ್ಮ ಪ್ರತಿಬಿಂಬವನ್ನ ತೋರಿಸುವ ಅದು ಕೊಡ್ತದ. ನಮ್ಮ ಮುಖ ಹೆಂಗೈತೆ ಅಂತ ಹೇಳಿ. ಅದೇ ಕೊಳೆಯಾಗಿತ್ತಂದ್ರ, ಅದೇ ಮಣ್ಣಿನಿಂದ ಕೂಡಿದ್ದಾರೆ, ಧೂಳದಿಂದ ಮುಚ್ಚಿತ್ತಂದ್ರ, ಹೊಗೆಯಿಂದ ಮಲಿನಾಗಿತ್ತಂದ್ರ ನಮ್ಮ ಮುಖವನ್ನ ಚೆನ್ನಾಗಿ ತೋರಿಸುವುದಿಲ್ಲ ಆ ಕನ್ನಡಿ. ಅದು ಕೊಳೆಯಾಗಿತ್ತಂದ್ರ ನಮಗ ಮುಖ ಕಾಣ್ತದನ್ನು ಕಾಣುವುದಿಲ್ಲ, ದೇಹ ಕಾಣುವುದಿಲ್ಲ, ನಗರವು ಕೂಡ ಕಾಣುವುದಿಲ್ಲ. ನೋಡುವ ವಸ್ತುವಿನಲ್ಲಿಯೂ ನಮಗೆ ಕೊಳೆಯೇ ಕಾಣುವುದು. ಈಗ ಅದ್ರಾಗ ನೋಡ್ಬೇಕಂತ ಹೇಳಿ ನೋಡಾಕ್ ಹೋದಿವಂದ್ರ ಅದು ಏನಾಗಿದೆ? ಕೊಳೆಯಿಂದ ತುಂಬಿಕೊಂಡೈತಲ್ಲ. ಇಲ್ಲಿ ಸಮ್ಯಕ್ ಜ್ಞಾನ ಅಂದ್ರ ಎಲ್ಲ ವಾಸನೆಗಳಿಂದ, ಉಪಾಧಿಗಳಿಂದ ಪಾರಾಗಿರುವ ಬುದ್ಧಿಗೆ ಹೊಳೆಯುವ ಪ್ರತಿಬಿಂಬವಾಗಿದೆ. ಬುದ್ಧಿ ಐತಲ್ಲ, ಅದಕ್ಕ ಕಾಣುವ, ಹೊಳೆಯುವ, ಥಳಥಳನಿಸುವ ಅದು ಪ್ರತಿಬಿಂಬವಾಗಿದೆ. ಅದಕ್ಕೇನಂತಾರ? ಬ್ರಹ್ಮಚರ್ಯ ಇರಬೇಕು. ಬ್ರಹ್ಮಚರ್ಯ ಅಂದ್ರ ಆ ಇಂದ್ರಿಯಗಳ ನಿಗ್ರಹ ಮಾಡಿಕೊಂಡು ನಾವು ಸಾಧನ ಅವಸ್ಥೆಯಲ್ಲಿದ್ದಾಗ ಇದಕ್ಕೇನಂತಾರ? ಬ್ರಹ್ಮಚರ್ಯ ಅಂತಾರ.
ಇದೇನು ಬರೀ ಬುದ್ಧಿಯ ಗರಡಿಯಲ್ಲಿ ಮಾಡುವ ಕಸರತ್ತು ಅಲ್ಲ. ಇದು ಬುದ್ಧಿಯಲ್ಲಿ ತಾನು ವಿಚಾರ ಮಾಡಿ ಅದರಂತನ ಮಾಡುವ ಕಸರತ್ತು ಅಲ್ಲ. ಯಾವನು ಇಂದ್ರಿಯಗಳನ್ನ ನಿಗ್ರಹಿಸಿದೆ ಇರುವನೋ ಅವನಿಗೇನಾಗುವುದಿಲ್ಲ, ಬ್ರಹ್ಮ ವಸ್ತು ಸಿಗುವುದಿಲ್ಲ. ಅದರ ಭಾಸ ಮಾತ್ರ ಸಿಕ್ಕೀತು ಕರೆ, ಆ ಬ್ರಹ್ಮ ವಸ್ತುವಿನ ಆಭಾಸ ಅದು ಸಿಕ್ಕಿತು ಕರೆ, ಬ್ರಹ್ಮ ವಸ್ತುವನ್ನ ಕಾಣಲಿಕ್ಕೆ ಆಗುವುದಿಲ್ಲ. ಯಾವಾತನು ಕೂಡ ತನ್ನ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಅಂತರ್ಮುಖ ಮಾಡಿ, ಅಂತರ್ಮುಖ ಅಂದ್ರೇನು, ವೃತ್ತಿಯನ್ನ ಬಾಹ್ಯದಲ್ಲಿರತಕ್ಕಂಥ ವೃತ್ತಿಯನ್ನ ತನ್ನ ಸ್ವರೂಪದ ಕಡೆ ಒಳಗಡೆ ಅವನ್ನೇನ್ ಮಾಡ್ಬೇಕು, ಅಂತರ್ಮುಖ ಮಾಡಿ ಬ್ರಹ್ಮನ ಕಡೆಗೆ ಕೇಂದ್ರೀಕೃತ ಮಾಡಿರುವನು. ಅವ ಏನ್ ಮಾಡ್ತಾನ, ಆ ಬ್ರಹ್ಮ ವಸ್ತುವನ್ನ ಕಂಡು ಅನುಭವಿಸ್ತಾನಂತ. ಬ್ರಹ್ಮ ಸಾಕ್ಷಾತ್ಕಾರದ ಕಟ್ಟಡವನ್ನ ಕಟ್ಟಬೇಕಾದ್ರ ಅದಕ್ಕ ಇಂದ್ರಿಯ ನಿಗ್ರಹವೇ ತಳಹದಿ. ಈಗ ನಾವ್ ಮನೆ ಕಟ್ಟಬೇಕಾತಂದ್ರ ಪಾಯ, ಆ ಪಾಯ ಗಟ್ಟಿತ್ತಂದ್ರ ಮಾತ್ರ ಆ ಮನೆ ಕಟ್ಟಿತ್ತು ಏನಾಗತಿ, ನಿಶ್ಚಿಂತಾಗಿ ನಿಲ್ತತಲ್ಲ. ಅದು ಇರಲಾರದೆ ಏನಾಗುದಿಲ್ಲ, ಅದು ನಿಲ್ಲೋದಿಲ್ಲ. ಯಾಕ, ಗಾಡಿ ಬಿರುಕು ಬಿಡ್ಬೇಕಾದ್ರೆ ಕಾರಣ ಏನು, ಬುನಾದಿ ಗಟ್ಟಿ ಇಲ್ಲ. ಆ ಬುನಾದಿ ಗಟ್ಟಿ ಇರ್ಲಾರ್ದಕ್ಕೆ ಏನಾಗತ್ತಂದ್ರ ಗಾಡಿ ನಾವು ಕಟ್ಟಿತ್ತು ಬೀಳಬಹುದು, ಮನೆ ಬೀಳಬಹುದು, ಮಠಾನು ಬೀಳಬಹುದು, ಎಲ್ಲಾ ಗಾಡಿಗಳು ಬೀಳಬಹುದು. ಯಾಕ, ಬುನಾದಿ ಗಟ್ಟಿ ಇಲ್ಲ. ಅದಕ್ಕ ಇಂದ್ರಿಯ ನಿಗ್ರಹವೇ ತಳಹದಿ. ಅದಿಲ್ಲದಿದ್ದರೆ ಇಸ್ಪೀಟಿನ ಮನೆಯಂತೆ ಎಲ್ಲ ಹುಸಿ ಜ್ಞಾನ ಹಾರಿ ಹೋಗುವ. ಅವನ ಹೃದಯಾಕಾಶದಲ್ಲಿ ಇರುವನಲ್ಲ, ಅವನೆಲ್ಲೋ ಹೊರಗೆ ಬಹಿರ್ ಆಕಾಶದಲ್ಲಿ ಮಾತ್ರ ಅಲ್ಲಿ ಇರುವುದು. ಬಹಿರ್ ಆಕಾಶದ ಭಾವನೆ ನಮಗ್ ಬರಬೇಕಾದ್ರೂ ಕೂಡ ಹೃದಯ ಆಕಾಶವೇ ಅದಕ್ಕೆ ತಳಹದಿ. ಈ ಹೃದಯ ಆಕಾಶ ಅಲ್ಲೇನಾಗ್ಯಾನ, ಪರಿಪೂರ್ಣವಾಗಿ ಪರಮಾತ್ಮ ತುಂಬಿಕೊಂಡನಲ್ಲ, ಅದು ತಳಹದಿ ಅಂತ. ಅವನು ಪ್ರತಿಯೊಬ್ಬನ ಹೃದಯಾಕಾಶದಲ್ಲಿ ಸ್ವಯಂ ಪ್ರಭೇದದಿಂದ ಪ್ರಕಾಶ ಮಾಡ್ತಾನ. ಯಾರು, ನಮ್ಮ ಆತ್ಮ ಸ್ವರೂಪ. ಎಲ್ಲರ ದೇಹಗಳ ಬೇರೆ ಬೇರೆ ಆದರೂ ಕೂಡ ಆ ಭಗವಂತನ ಸ್ವರೂಪವಾಗಿರುವ ಆತ್ಮ ಚೇತನ ಎಲ್ಲರ ಹೃದಯದಲ್ಲಿರತಕ್ಕಂಥ ಚೇತನ ಒಂದೇ. ಅದುವೇ ಬ್ರಹ್ಮ ಸ್ವರೂಪ. ಅದು ನಮ್ಮ ನಿಮ್ಮೆಲ್ಲರ ಅರು ಸ್ವರೂಪ. ಅವನೇ ಏನ್ ಮಾಡ್ತಾನಂತಂದ್ರೆ ಎಲ್ಲರ ಹೃದಯದಲ್ಲಿ ಹೊರಗು ಒಳಗು ಇದ್ದುಕೊಂಡು ಪ್ರಕಾಶವನ್ನ ಮಾಡ್ತಾನಲ್ಲ, ಅವನನ್ನ ನಾವು ಕೂಡಬೇಕಾಗಿದೆ. ಅವನೇ ಎಲ್ಲಕ್ಕೂ ಬೆಳಕನ್ನ ಕೊಡ್ತಾನ. ಬುದ್ಧಿಯನ್ನ, ಮನಸ್ಸನ್ನ ಇವುಗಳಲ್ಲಿ ಬೆಳಗುವನು ಅವನ ಪ್ರತಿಭೆಯಿಂದಲೇ. ಕಣ್ಣ ನೋಡಬೇಕಾದ್ರೂ ಕೂಡ ಅವನ ಪ್ರಕಾಶ, ಕಿವಿ ಕೇಳಬೇಕಾದರೂ ಕೂಡ ಅವನ ಪ್ರಕಾಶ, ಈ ದೇಹ ವ್ಯವಹಾರ ಮಾಡಬೇಕಾದರೂ ಅವನ ಪ್ರಕಾಶ. ಅವ ಇರದಿದ್ದರೆ ಯಾವ ಇಂದ್ರಿಯಗಳು ವ್ಯವಹಾರ ಮಾಡುವುದಿಲ್ಲ, ಯಾವ ದೇಹದಲ್ಲಿರತಕ್ಕಂಥ ಮನಬುದ್ಧಿಗಳು ಕೂಡ ವ್ಯವಹಾರ ಮಾಡುವುದಿಲ್ಲ. ಈ ಜಡವಾದ ದೇಹವು ಕೂಡ ಏನು ಮಾಡುವುದಿಲ್ಲ. ಅದಕ್ಕ ಅವ ಇದ್ದಾಗ ಮಾತ್ರ ಎಲ್ಲ ವ್ಯವಹಾರ ಮಾಡ್ತಾವಲ್ಲ, ಅದರಂತೆ ಇವುಗಳಲ್ಲಿ ಬೆಳಗುವುದು ಅವನ ಪ್ರತಿಭೆಯಿಂದಲೇ. ಅವ ಹೆಂಗದನ, ಯಾವಾಗಲೂ ಶುದ್ಧನಾಗ್ಯಾನವ. ನಮ್ಮ ನಿಮ್ಮೆಲ್ಲರ ಆತ್ಮ ಸ್ವರೂಪ ಯಾವಾಗಲೂ ಶುದ್ಧನಾಗ್ಯಾನವ. ಅವನಲ್ಲಿ ಯಾವ ಕಲ್ಮಶವೂ ಇಲ್ಲವೇ ಇಲ್ಲ. ಯಾವ ಮಲಿನತೆಯಿಂದಲೂ ಕೂಡ ಅವನು ಬಾಧಿತನಾಗುವುದಿಲ್ಲ. ಈಗ ಸೂರ್ಯ ತಾನು ಪ್ರಕಾಶವನ್ನ ಬೀರ್ತಾನಲ್ಲ, ಒಂದು ಕಡೆ ಹೊಲಸು ಮಾಡಿ, ಒಂದು ಕಡೆ ರಾಡಿ ಇದೆ, ಒಂದು ಕಡೆ ಸ್ವಚ್ಛ ಇದೆಯಲ್ಲ. ಹೇಗಿಲ್ಲ, ಹೊಲಸಿದ್ದಲ್ಲೇ ನನ್ನ ಕಿರಣಗಳನ್ನ ಬಿಡುವುದಿಲ್ಲ, ಅಲ್ಲಿ ಪ್ರಕಾಶ ಮಾಡುವುದಿಲ್ಲ ಅಂತೇಳಿ ಎಲ್ಲಾದರೂ ಕೂಡ ಪ್ರಕಾಶ ಬೀರುವುದನ್ನ ಬಿಟ್ಟಾನೀನವ ಸೂರ್ಯ. ಅದರಂತೆ ಅದಕ್ಕ ಕಣಸು ನೆನಸು ಕಸವು ನೆಲದ ಮೇಲೆ ಬೇಕಾದಷ್ಟು ಬಿದ್ದಿರಬಹುದು ಖರೆ, ಆದರೆ ಅದರ ಮೇಲೆ ಇರುವ ಆಕಾಶ ಇದರಿಂದ ಬಾಧಿತ ಆಗುವುದಿಲ್ಲ. ಹಾಗೆ ಆತ್ಮ ಯಾವಾಗಲೂ ಪರಿಶುದ್ಧನಾಗ್ಯಾನಲ್ಲ, ಅವನನ್ನ ನೋಡಬೇಕಾದ್ರೆ ನಾವು ಮುಂಚೆ ಯೋಗಿಯಾಗಬೇಕು. ಅವನನ್ನ ನಾವು ನೋಡ್ಬೇಕಾದ್ರ
ಜ್ಞಾನಿಗಳು, ಯೋಗಿಗಳು, ಸಂತರು, ಶರಣರು, ಮುಮುಕ್ಷುಗಳು, ಜ್ಞಾನಿಗಳು ನಾವಾಗ್ಬೇಕು. ಅಲ್ಲಿವರೆಗೆ ಏನಾಗೋದಿಲ್ಲ. ಯೋಗಿ ಎಂದರೆ ಜಟಾಧಾರಿಯಾಗಿ ನಂಬ ಅರ್ಥ ಅಲ್ಲ. ತಲೆ ತುಂಬ ಕೂದಲ ಬಿಟ್ಟು, ಗಡ್ಡ ಮೀಸೆಯನ್ನ ಬಿಟ್ಟು, ಕೈಯಲ್ಲಿ ಕವಂಡಲ ಹಾಕಿ, ಚಾವಿ ಬಟ್ಟೆಯನ್ನ ಹಾಕಿಕೊಂಡು ತಿರುಗುವ ಯೋಗಿ ಅಲ್ಲ, ಸನ್ಯಾಸಿ ಅಲ್ಲ, ಜಟಾಧಾರಿ ಅಂತ ಅರ್ಥ ಅಲ್ಲ. ಯೋಗ ನಿಷ್ಠ ಯೋಗಿ ತನ್ನ ಆತ್ಮ ಸ್ವರೂಪವನ್ನ ತಿಳಿದುಕೊಳ್ಳಬೇಕಂತೇಳಿ ಪ್ರಯತ್ನ ಮಾಡಿ ತಾನು ತನ್ನ ಇಂದ್ರಿಯಗಳನ್ನ ಹಿಡಿತದಲ್ಲಿಟ್ಟುಕೊಂಡು ತಾನೋ ಮಾಡುವ ವ್ಯವಹಾರದಲ್ಲಿ ಸದಾ ಸಾಧಕನಾಗಿ ಚಿಂತನೆ ಮಾಡ್ತಾ ಇದ್ದ ಯೋಗಿ. ಯೋಗ ನಿಷ್ಠನಿಗೆ ಯೋಗಿ ಅಂತ ಹೇಳ್ತಾರ. ಹಾಗಾದ್ರ ಯೋಗ ಅಂದ್ರ ಏನು? ಯೋಗಿ ಅಂತ ಹೇಳಿದ್ರಿ, ಯೋಗ ಅಂತ ಹೇಳಿದ್ರಲ್ಲ, ಯೋಗ ಅಂದ್ರ ಏನು, ಯೋಗಿ ಅಂದ್ರ ಏನು? ಅದಕ್ಕ ಸಮತ್ವಂ ಯೋಗ ಉಚ್ಯತೆ. ಶ್ರೀಕೃಷ್ಣ ಪರಮಾತ್ಮ ಎಲ್ಲದಲ್ಲಿ ಸರಿಸಮಾನವಾಗಿ ನೋಡಿಕೊಂಡು ಸಿದ್ಧಿ ಅಸಿದ್ಧಿ ಲಾಭ ಹಾನಿ ಸುಖ ದುಃಖಗಳಲ್ಲಿ ಬುದ್ಧಿ ಹೆಚ್ಚು ಕಡಿಮೆ ಆಗದೆ ಸಮಾನವಾಗಿರುವುದೇ ಯೋಗ. ಎಲ್ಲದರಲ್ಲಿ ಸಮಬುದ್ಧಿಯನ್ನ ಯಾವೇ ಬಂದವಂದ್ರು ಕೂಡ, ಸುಖರ ಬರ್ಲಿ ದುಃಖರ ಬರ್ಲಿ, ಸಿದ್ಧಿಯರಾಗಲಿ ಅಸಿದ್ಧಿಯರಾಗಲಿ, ಲಾಭರ ಆಗಲಿ ಹಾನಿಯರ ಆಗಲಿ, ಎಲ್ಲದರಲ್ಲಿ ಸರಿಸಮಾನವಾಗಿ ತಿಳಿದುಕೊಂಡು ಜೀವನವನ್ನ ಮಾಡ್ತಾನಲ್ಲ, ಅವ ಏನದನ ಯೋಗಿ ಅಂತಾನ. ಅಂತ ಯೋಗಿ ಅನಿಸ್ಕೊಂತಾನ. ಅಂತಹ ಸಮತ್ವ ಬುದ್ಧಿ ಎಂಬ ಯೋಗದಲ್ಲಿ ನಿಷ್ಠನಾದವನೇ ಯೋಗಿ. ಯಾವದರಲ್ಲಿ ತಾನು ನಂಬಿಕೊಂಡು ತಾನೇನ್ ಸಾಧನ ಮಾಡಕತ್ತೇನಲ್ಲ ಅವಂಗ ಯೋಗಿ ಅಂತಾರ. ಅಥವಾ ಯೋಗಿಗೆ ಇನ್ನೊಂದು ಲಕ್ಷಣವನ್ನು ಕೂಡ ಹೇಳ್ಯಾರ. ಏನಂತಂದಾರ? ಅತೀಂದ್ರಿಯಾರ್ಥ ದರ್ಶಿ ಯೋಗಿ. ಆ ಇಂದ್ರಿಯಗಳನ್ನ ದಾಟಿ ತನ್ನ ಆತ್ಮ ಸ್ವಗಲಲ್ಲಿ ಸದಾ ಇರುವವನೇ ಯೋಗಿ ಅಂತೂ ಕೂಡ ಕರೆದಾರ. ಇಂದ್ರಿಯಗಳಿಗೆ ನಿಲುಕಲಾರದ ಅರ್ಥವನ್ನ ಅನುಭವಿಸುವವನೇ ಯೋಗಿ. ಮನಸ್ಸಿಗೂ ಕಾಣೋದಿಲ್ಲ, ಬುದ್ಧಿಗೂ ಕೂಡ ಕಾಣೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಹಿಡಿದೇನಂದ್ರೆ ಸಿಗುವುದಿಲ್ಲ ಅಂತವ ಏನದನವ ಅವ ಯೋಗಿ. ಅದಕ್ಕ ಅನುಭವಿಸುವವನೇ ಯೋಗಿ. ಪರಬ್ರಹ್ಮ ವಸ್ತು ಇಂದ್ರಿಯಗಳಿಗೆ ನಿಲುಕುವುದಲ್ಲ. ಆ ಪರಬ್ರಹ್ಮ ವಸ್ತುಗಳಿಗೆ ಈ ದೇಹದಂತೆ ಅದಕ್ಕೇನಿಲ್ಲ, ಅವಯವಗಳು ಇಲ್ಲ ಅಂತ ನಮ್ಮ ನಿಮ್ಮೆಲ್ಲರ ಆತ್ಮ ಸ್ವರೂಪ ಅದೇನಾಗಿದೆ? ಪ್ರಕಾಶಮಾನವಾಗಿದೆ. ಎಲ್ಲರ ಹೃದಯದಲ್ಲಿ ಈ ಬ್ರಹ್ಮಾಂಡ ತುಂಬಿಕೊಂಡಿದೆ. ಅಂತಹ ಪರಬ್ರಹ್ಮವನ್ನ ಅನುಭವಿಸಬಲ್ಲ ಕುಶಲನೇ ಯೋಗಿ ಎಂದೆನಿಸ್ತಾನಂತ. ಯಾರು ಅದೇ ಆನಂದದಲ್ಲಿ ಇದನ್ನ ಮಾಡ್ತಿರ್ತಾನಲ್ಲ ಅಂತವನಿಗೆ ಯೋಗಿ ಅಂತಾರ. ಅಂತ ಯೋಗಿಗಳು ಈ ಭೂಮಿಯ ಮೇಲೆ ಸಿಗುವುದು ಅತಿ ವಿರಳ. ಈ ಜಗತ್ತಿನಲ್ಲಿ ಸಿಗುವುದು ಬಹಳ ಕಠಿಣ, ಬಹಳ ದುರ್ಲಭ ಅಂತ. ನಾಟಕದಲ್ಲಿ ಒಬ್ಬ ಕಲಾವಂತನು ಯೋಗಿಯಂತೆ ನಟಿಸಬಹುದು. ಈಗ ನಾವು ಊರಾಗ ಜಾತ್ರೆ ಬಂದಾಗ ಆಗಲಿ, ಯಾವುದೇ ಕಾರ್ಯಕಾರಣಗಳು ಬಂದಾಗ ಆಗಲಿ, ಮನರಂಜನಾ ಕಾರ್ಯಕ್ರಮಕ್ಕಾಗಿ ನಾವೇನ್ ಮಾಡ್ತೇವೆ? ಊರೊಳಗ ನಾಟಕ, ಸಿನಿಮಾ ಎಲ್ಲಾ ನೋಡ್ತೇವಲ್ಲ ಕರೆ. ಆ ನಾಟಕದಲ್ಲಿ ಕಲಾವಂತ ಏನಾಗ್ಯಾನ? ಯೋಗಿ ಆಗಿರಬಹುದು. ಗಡ್ಡ ಮೀಸೆಯನ್ನ ಬಿಟ್ಟು ಕೆಂಪು ಬಟ್ಟೆಯನ್ನ ಹಾಕಿ ಯೋಗಿಯಂತೆ ನಟನ ಮಾಡಿರಬಹುದು ಕರೆ. ಆದ್ರ ಅಂತಹ ನಟನೆ ಯೋಗಿಗಳು ಈ ಜಗತ್ತಿನಲ್ಲಿ ಕೂಡ ಸಿಗಬಹುದು. ಯೋಗಿಯಂತೆ ನಾಟಕವನ್ನ ಮಾಡಿ ತಾವು ಮಾಡುವ ವ್ಯವಹಾರ ಸಾಕಷ್ಟು ಬೇರೆ ಇದ್ದರೂ ಕೂಡ ಅಂತರೂ ಕೂಡ ಸಿಗಬಹುದು ಕರೆ. ಆದರೆ ಆ ಪರಬ್ರಹ್ಮ ತತ್ವವನ್ನ ಅನುಭವಿಸುವಂತಹ ಯೋಗಿಗಳು ಸಿಕ್ಕುವುದು ಬಹಳ ದುರ್ಲಭವಾಗಿದೆ. ಎಲ್ಲ ಈ ಕಲಿಯುಗದೊಳಗ ಬಹಳ ಕಷ್ಟಕರ ಆಗೈತಂತ. ನಾವು ಹುಡುಕಾಡಬೇಕಂತ. ಅದಕ್ಕ ಭವರೋಗ ವೈದ್ಯನಾದ ಸದ್ಗುರುನಾಥನಿಗೆ ಶರಣಾಗತನಾಗಿ ಮನಮುಟ್ಟಿ ಅವನ ಸೇವೆಯನ್ನ ಮಾಡಿ ತಾನು ತನ್ನ ಸಾಧನೆಯನ್ನ ಮಾಡಬೇಕಂತ ಹೇಳಿ ಸದ್ಗುರು ಶೋಧನೆಯನ್ನ ಮಾಡಿ ಗುರು ಸೇವೆಯನ್ನ ಮಾಡಿ
ಗುರುವಿನ ಕಡೆಗೆ ಹೋಗಿ ತತ್ವ ಉಪದೇಶವನ್ನ ಪಡೆದುಕೊಂಡು ಗುರು ಹೇಳಿದಂತೆ ಗುರುವಿನ ಆನತಿಯಂತೆ ಗುರು ಹಾಕಿಕೊಟ್ಟ ಮಾರ್ಗದಲ್ಲಿ ಯಾವ ಸಾಧಕ, ಯಾವ ಸಿದ್ಧ, ಯಾವ ಚಿಂತಕ, ಯಾವ ಸಾಧಕ ನಡಿತನಲ್ಲ ಅಂತ ಸಾಧಕ ಈ ಗುರಿಯನ್ನ ಮುಟ್ಟಬಹುದು. ಅದಕ್ಕೆ ಭವವೈದ್ಯನಾದ ಈ ಭವರೋಗ ವೈದ್ಯನಾದ ಸದ್ಗುರುನಾಥನಿಗೆ ಶರಣಾಗತನಾಗಿ ಮನಮೊಟ್ಟಿ ಅವನ ಸೇವೆಯನ್ನ ಮಾಡಿ ಅವನ ಕೃಪೆಯನ್ನ ಪಡೆದಲ್ಲದೆ ಯಾರು ಯೋಗಿಗಳಾಗಲಾರರು. ಏನಂತಾರ ಅವರು? ಆ ಸದ್ಗುರುವಿನ ಕೃಪೆಯನ್ನ ಪಡೆದು ಆ ಸದ್ಗುರು ಹೇಳಿದಂತೆ ಆ ಸದ್ಗುರುವಿನ ಸೇವೆಯನ್ನ ಮಾಡಿ ಸದ್ಗುರು ಹೇಗೆ ಹೇಳ್ತಾನಲ್ಲ ಅದರಂತೆ ತಾನು ಕೂಡ ಅವನ ಸೇವೆಯನ್ನ ಮಾಡಿ ಅವನ ಕೃಪೆಯನ್ನ ಪಡೆದಾಗ ಮಾತ್ರ. ಅದಕ್ಕ ಈಶ್ವರನ ಕೃಪೆ, ಗುರು ಕೃಪೆ, ವೇದ ಕೃಪೆ, ಅಂತಃಕರಣ ಕೃಪೆ ನಾವೆಲ್ಲರೂ ಇದೇ ಜನ್ಮದಲ್ಲಿ ಪಡ್ಕೋಬೇಕಂತ. ಎಲ್ಲಿ ಆ ಕೃಪೆ ಆಗೋದಿಲ್ಲ, ಗುರುವಿನ ಕೃಪೆ ಆಗಿಲ್ಲ, ಈಶ್ವರನ ಕೃಪೆ ಆಗಿಲ್ಲ, ವೇದಗಳ ಕೃಪೆ ಆಗಿಲ್ಲ, ನಮ್ಮ ಅಂತಃಕರಣ ಕೃಪೆ ಆಗಿಲ್ಲ ಅಂದ್ರೂ ಕೂಡ ಈ ಭವಸಾಗರದಿಂದ ದಾಟಲಿಕ್ಕೆ ಕೋಟಿ ಕೋಟಿ ಜನ್ಮಗಳು ಬಂದರೂ ಕೂಡ ದಾಟಲಿಕ್ಕೆ ಆಗುದಿಲ್ಲ. ಅದಕ್ಕ ಈ ಪುಣ್ಯಮಯವಾದ ವಸುಂಧರೆಯಲ್ಲಿ ಜ್ಞಾನಾಮೃತವನ್ನ ಬೋಧಿಸುವಗೋಸ್ಕರವಾಗಿ ಅವತರಿಸಿದ ಶಿವಾವತಾರಿಯಾದ ಸದ್ಗುರು ಶ್ರೀ ಶಿವಾನಂದರು ಆ ಬಾಲ ವೃದ್ಧರಿಗೆ ಅಜ್ಞಾನದಿಂದುಂಟಾದ ಶಿವ ಜೀವರ ಭೇದಾತ್ಮಕ ಭಾವವನ್ನ ಹರಿದು ಹಾಕಿ ಏನ್ ಮಾಡಿದ್ರು? ಸಿದ್ಧಾರೂಢರು, ಶಿವಾನಂದ ಯತೀಶ್ವರರು, ಗರಗದ ಮಡಿವಾಳರು ಏನೇನು ಮಾಡಿದ್ರು ಅವರಂತಂದ್ರ ನಾಗಲಿಂಗ ಶಿವಯೋಗಿಗಳು ಕೂಡ ಈ ಜ್ಞಾನ ಭೇದ ಜ್ಞಾನವನ್ನ ಕತ್ತಲೆ ಅಜ್ಞಾನವೆಂಬ ಓಡಿಸಿ ಅವರ ಅಭೇದ ಜ್ಞಾನವನ್ನ ಮಾಡೋದಾದ್ರ ಜೀವ ಬ್ರಹ್ಮರ ಭೇದಾತ್ಮಕವನ್ನ ಭಾವವನ್ನ ಹರಿದು ಹಾಕಿ ಅಭೇದಾತ್ಮಕ ಅರಿವನ್ನ ಕೊಟ್ಟು ವೇದಾಂತವೆಂಬದಿಂದ ಹಡಗದಲ್ಲಿ ಕೂಡ್ರಿಸಿ, ವೇದಾಂತವೆಂಬ ಹಡಗ ಈ ಭವಸಾಗರವೆಂಬ ಸಮುದ್ರವನ್ನ ದಾಟಬೇಕಾದ್ರ ವೇದಾಂತವೆಂಬ ಹಡಗದಲ್ಲಿ ಕೂಡಿಸಿ ಈ ಭವಸಾಗರದಿಂದ ದಾಟಿಸುವ ಶಕ್ತಿ ಸಾಮರ್ಥ್ಯ ಯಾರಿಗಿದೆ? ಭವರೋಗ ವೈದ್ಯನಾದ ಸದ್ಗುರುನಾಥರಿಗೆ ಮಾತ್ರ ಇದೆ. ಹಡಗಿನಲ್ಲಿ ಅಪಾರವಾದ ಈ ಭವಸಾಗರದಿಂದ ಅನೇಕ ಭಕ್ತರನ್ನ ಪಾರು ಮಾಡಿ ಮಹಾಶಯನಾಗಿ ಬೆಳಗಿ ಗದುಗಿನಲ್ಲಿ ಮುಕ್ತೇಶ್ವರ ಪೀಠವನ್ನ ಸ್ಥಾಪಿಸಿದ ಪುಣ್ಯ ಪುರುಷನ ಕೃಪೆಯನ್ನ ಪಡೆದವನೇ ಯೋಗಿ ಎಂದೆನಿಸಬಲ್ಲನು ಅಲ್ಲವೇ? ಅಂತವನು ಇನ್ನೊಬ್ಬ ಇಲ್ಲ ಅಂತಾರ. ಅವನ ಸನೇಕ ಹೋಗಿಲ್ಲ, ಅವನ ಕೃಪೆನ ಪಡ್ಕೊಂಡಿಲ್ಲ, ಅವನ ಸೇವೆಯನ್ನ ಮಾಡಿಲ್ಲ ಅಂದ್ರೂ ಕೂಡ ಅಂತ ಈ ಭವಸಾಗರವನ್ನ ದಾಟಲಿಕ್ಕೆ ಆಗುವುದಿಲ್ಲ. ಇವರ ಕೃಪೆಯಿಂದ ಅನೇಕ ಜನ ಮಹಾತ್ಮರು ಕೂಡ ಯೋಗ ಸಿದ್ಧಿಯನ್ನ ಪಡೆದು ಸಕಲ ಮುಮುಕ್ಷುಗಳ ವೃಂದಗಿಗಳಿಗೆ ಏನ್ ಮಾಡಿದ್ರಂದ್ರ ಸಮಸ್ತ ಭಕ್ತರಿಗೆ ಭೋಗ ಮೋಕ್ಷಗಳನ್ನ ಕೊಟ್ಟು ಉದ್ಧಾರ ಮಾಡ್ಯಾರಲ್ಲ. ಯಾರು? ಗದಗಿನ ಶಿವಾನಂದ ಯತೀಶ್ವರರು. ಅವರಲ್ಲಿ ಕೂಡ ಪ್ರಮುಖರಾದ ಸೋಮನಕೊಪ್ಪದ ಪೂರ್ಣಾನಂದರೊಬ್ಬರು. ಅವರು ಕೂಡ ಏನ್ ಮಾಡಿದ್ರು? ಸದ್ಗುರುವಿನ ಸೇವೆಯನ್ನ ಮಾಡಿ ಅವರು ಕೂಡ ನಮ್ಮ ನಿಮ್ಮಂಗನ ಪ್ರಪಂಚದಲ್ಲಿದ್ದುಕೊಂಡು ಹೆಂಡರು ಮಕ್ಕಳು ಮಾಡಿಕೊಂಡು ಮಕ್ಕಳನ್ನ ಹಡೆದು ಅವರು ಸಾಕಾತಂತ. ನೋಡಪ್ಪ, ಈ ಜನ್ಮದಿಂದ ನಾನು ಕಡೆಗಾಗಬೇಕು, ಇದರಿಂದ ನನ್ನ ಜೀವನದಲ್ಲಿ ಸುಖ ಇಲ್ಲ ಅಂತೇಳಿ ಆ ಗುರುಗಳನ್ನ ಶೋಧಿಸಿ ಇವರು ಕೂಡ ಏನ್ ಮಾಡಿದ್ರಂದ್ರ ಹೊರಟ್ರಂತ. ಎಲ್ಲಿಗೆ? ಗದುಗಿಗೆ. ಅವಾಗ ಪೂರ್ಣಾನಂದ ಸದ್ಗುರು ಶಿವಾನಂದ ಪಂಗಳವರ ಕೃಪೆಗೆ ಪಾತ್ರರಾಗಿ, ಪೂರ್ಣಾನಂದ ಯತೀಶ್ವರ ಅವ್ರದ್ದು ಹೆಸರೇನಿತ್ತು ಅಂದ್ರ ಭೀಮಪ್ಪ ಅಂತ ಹೆಸರಿತ್ತಂತ. ಶಿವಾನಂದ ಯತೀಶ್ವರರು ಎಲ್ಲಿ ಜೀವನ ಮಾಡಿದ್ರು ಅಲ್ಲೇ ಅದು ಕಿತ್ತೂರಂತ ಊರು. ಅವರು ಅಲ್ಲಿಗೆ ಬಹಳ ಸಮೀಪ. ಅವರು ಕೂಡ ಏನ್ ಮಾಡಿದ್ರು? ಸಂಚಾರ ಮಾಡ್ತಾ
ಶಿವಾನಂದಪ್ಪಂಗಳವರ ಕೃಪೆಗೆ ಪಾತ್ರರಾಗಿ ಅವರ ಕರಕಮಲ ಸಂಜಾತರಾಗಿ ನಾಡಿನ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಅದ್ವೈತ ವೇದಾಂತ ಧ್ವಜವನ್ನ ಹಾರಿಸಿದ ಪೂಜ್ಯ ಸದ್ಗುರು ಶ್ರೀ ಪೂರ್ಣಾನಂದರ ಪವಿತ್ರ ಚರಿತ್ರೆಯನ್ನು ಕೂಡ ನಾವು ಚಿಂತನೆ ಮಾಡಬೇಕಂತ. ಏನಂತಾರವರು? ಪುಣ್ಯಮಯವಾದ ನಮ್ಮ ಕನ್ನಡ ನಾಡಿನಲ್ಲಿ ಅಚ್ಚರೆಯ ವೀರ ಸಂತ ಶಿರೋಮಣಿಗಳಿಗೆ ಜನ್ಮ ನೀಡಿದ ಶರಣರು ಸಂತರು ಹುಟ್ಟಿದ ಈ ಕನ್ನಡ ನಾಡು ಭಾರತಾಂಬೆ ಉದರದಲ್ಲಿ ಇಲ್ಲಿ ಜನಿಸಿದಂತ ಮಹಾತ್ಮರು ಇನ್ನುಳಿದ ಯಾವ ದೇಶದಲ್ಲಿ ಕೂಡ ಪುಣ್ಯ ಪುರುಷರು ಹುಟ್ಟಿಲ್ಲಂತೆ. ಅದಕ್ಕ ಈ ಭಾರತಾಂಬೆ ಕನ್ನಡ ನಾಡು ಹೆಂಗಿದೆ? ಈ ಪುಣ್ಯಮಯವಾದ ಕನ್ನಡ ನಾಡಿನಲ್ಲಿ ಕೆಚ್ಚೆದೆಯ ವೀರ ಸಂತ ಶಿರೋಮಣಿಗಳಿಗೆ ಜನ್ಮ ನೀಡಿದ ಬೆಳಗಾವಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಆಗೈತಲ್ಲ, ಅಲ್ಲಿ ರಾಮದುರ್ಗ ತಾಲೂಕಿನ ಕಿತ್ತೂರು ಗ್ರಾಮ ಕೀರ್ತಿವೆತ್ತ ಗ್ರಾಮವೆನಿಸಿತಲ್ಲ, ಅಲ್ಲಿ ಹಾಲು ಮತದ ಶ್ರೇಷ್ಠ ರೈತನಾದ ತಮ್ಮಣ್ಣ ಹಣಸಿ, ಅವರ ಅಡ್ರೆಸ್ ಏನು? ತಮ್ಮಣ್ಣ ಹಣಸಿ ಎಂಬ ಈ ಗೃಹಸ್ಥ ಶರಣರ ಸಂಸ್ಕೃತಿ ಸೇರಿದ ಮಹಾನ್ ಸದ್ಭಕ್ತನಾಗಿದ್ದ. ಅಂತ ಸದ್ಭಕ್ತನಾದ ಈತನಿಗೆ ಮಲ್ಲಮ್ಮನೆಂಬ ಹೆಸರು ಪತ್ನಿ. ಈ ಸದ್ಭಕ್ತನಾದ ಗೃಹಸ್ಥನಾದ ತಮ್ಮಣ್ಣನಿಗೆ ಪತ್ನಿ ಮಲ್ಲಮ್ಮನೆಂಬ ಪತ್ನಿ. ಈ ತಾಯಿಯಾದರೂ ಕೂಡ ಹೇಮರೆಡ್ಡಿ ಮಲ್ಲಮ್ಮನಂತೆ ಸತ್ಯವಾನ್ ಸಾವಿತ್ರಿಯಂತೆ, ಅತ್ರಿ ಋಷಿಯ ಧರ್ಮ ಪತ್ನಿ ಅನಸೂಯ ತಾಯಿಯಂತೆ ಪರಮ ಪವಿತ್ರ ಎನಿಸಿಕೊಂಡಿದ್ದಳು. ಇಂಥ ಪವಿತ್ರದ ಉದರದಲ್ಲಿ ಹುಟ್ಟಿದ ಈ ತಾಯಿ ಅನ್ನದಾನದಲ್ಲಿ ಸಾಕ್ಷಾತ್ ಅನ್ನಪೂರ್ಣೆ ಆಗಿದ್ದಳಂತೆ. ಯಾರೇ ಬರಲಿ ಮನೆಗೆ ಆ ದಾನ ಧರ್ಮ ಪರೋಪಕಾರವನ್ನ ಮಾಡ್ತಾ ಇದ್ದಳಂತೆ. ಅಂತ ತಾಯಿ ಇವರ ಮನೆಯ ಬಾಗಿಲಿಗೆ ಬಂದ ಅತಿಥಿಗಳು ಕೂಡ ಜೋಗಿ ಜಂಗಮರು, ದೀನ ದರಿದ್ರರು, ಬರಗೈಯಿಂದ ಯಾರು ಹೊಕ್ಕಿದ್ದಿಲ್ಲಂತ. ಅಂತ ಇವರು ಅನ್ನಪೂರ್ಣೆಯಾಗಿದ್ರಂತ. ಅದಕ್ಕ ಹೇಳ್ಯಾರವರು, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದೇ ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ ಅಂತೂ ಕೂಡ ಸರ್ವಜ್ಞ ಮೂರ್ತಿಗಳು ಹೇಳ್ಯಾರಲ್ಲ. ಈ ತತ್ವ ಆ ಶರಣರ ಬದುಕಿನಲ್ಲಿ ಹಾಸು ಹೊಕ್ಕಾಗಿತ್ತಂತ. ಎಲ್ಲಿ ಶರಣರು ಸಂತರು ಜ್ಞಾನಿಗಳು ಯೋಗಿಗಳು ಹುಟ್ಟುತ್ತಾರಲ್ಲ, ಅವರ ಮನೆ ಅದೇ ತೆರನಾಗಿರ್ತದಂತ. ಯಾರು ಬೆರೆತುಕೊಂಡಿತ್ತ ಇವರ ಕೈಗಳಲ್ಲಿ ದಾನದ ಬಲವು, ವಾಣಿಯಲ್ಲಿ ಮಂತ್ರದ ಬಲವು, ಮನಸ್ಸಿನಲ್ಲಿ ಧರ್ಮ ಚಿಂತನದ ಬಲವು ತುಂಬಿತ್ತಂತೆ. ಅದಕ್ಕೆ ನಾವು ಮಕ್ಕಳಿಗೆ ಸಂಸ್ಕಾರ ಕೊಟ್ಟಾಗ ನಾವು ಯಾವ ಸಂಸ್ಕಾರದಿಂದ ಇರ್ತೇವಲ್ಲ, ಅದರಂತೆ ಮಕ್ಕಳು ಕೂಡ ಅದೇ ಸಂಸ್ಕಾರವನ್ನ ಹೊಂತಾರಂತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಮನೆಯಲ್ಲಿ ಯಾರಿಗಾದರೂ ದಾನ ಧರ್ಮ ಮಾಡ್ಬೇಕಾದ್ರೂ ಕೂಡ ಮಕ್ಕಳ ಕೈಯಲ್ಲಿ ಕೊಟ್ಟು ಮಾಡಕ್ ಕಲಿಸ್ಬೇಕಂತ. ಯಾವ ದೀನರಾಗಲಿ, ದಲಿತರಾಗಲಿ, ಸಾಧುಗಳಾಗಲಿ, ಜಂಗಮರಾಗಲಿ, ಭಿಕ್ಷುಕರಾಗಲಿ, ಯಾರಾದರೂ ನಮ್ಮ ಮನೆಗೆ ಬಂದಾಗ ನಾವು ತಿನ್ನುವ ಊಟದಲ್ಲಿ ಅನ್ನದಲ್ಲಿ ಒಂದು ಅಗಳು ಅದನ್ನ ಕೊಡುವ ಬುದ್ಧಿಯನ್ನ ಕಲಿಸು. ಯಾರೋ ಬಂದಾರಂದ್ರು ಕೂಡ ನಾವು ಒಂದೊತ್ತು ಉಪವಾಸ ಇದ್ದರೂ ಚಿಂತೆ ಇಲ್ಲ, ನನಗ ಅನ್ನ ಇಲ್ಲ ಅಂತ ಹೇಳಿ ಹಸುವೆಯಿಂದ ಬಂದವರಿಗೆ ನಾವು ಉಣ್ಣುವ ಅನ್ನವನ್ನ ಅವರಿಗೆ ಮಕ್ಕಳ ಕಡೆಯಿಂದ ಕೊಡಾಕ್ ಹಚ್ಬೇಕಂತ ಆ ಸಂಸ್ಕಾರವನ್ನ ನಾವು ಕೊಡಬೇಕಂತ. ಅದಕ್ಕ ಆ ಮನೆತನವು ಕೂಡ ಹೆಂಗಾಗಿತ್ತಂತ. ಮನಸ್ಸಿನಲ್ಲಿ ಧರ್ಮ ಚಿಂತನ ಬಲವು ತುಂಬಿ ಇವರ ಸಮಸ್ತ ತನು ಮನ ವಾಣಿಯು ಪುಣ್ಯಮಯ ಆಗಿದ್ದು ಅಂತ. ದಾನ ಧರ್ಮ ಪರೋಪಕಾರ, ಇನ್ನೊಬ್ಬರ ಕಷ್ಟಗಳನ್ನ ನೋಡಿ ಆ ಕಷ್ಟಗಳನ್ನ ಪರಿಹಾರ ಮಾಡುವ ವಿನಯಶೀಲರಾಗಿ ಆ ಪುಣ್ಯಮಯವಾಗಿದ್ದು ಅಂತ. ಅನೇಕ ಜನ ಮಹಾತ್ಮರು ಮೇಲಿಂದ ಮೇಲೆ ಇವರ ಮನೆಗೆ ಬಂದು ತೃಪ್ತಿ ಪಟ್ಟು ಹೋಗಿದ್ರಂತ. ಯಾರ ಮನೆಗೆ ಸಂತರು ಬರ್ತಾರ, ಯಾರ ಮನೆಗೆ ಶರಣರು ಬರ್ತಾರ, ಆ ಮನೆ ಶೋಭಾಯಮಾನಕತ್ತು. ಅಂತ ಮನೆಗೆ ಕರೆಯಲಾರದ ಕೂಡ ಅಲ್ಲಿ ಹೋಗಿ ಎಲ್ಲರೂ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ತಾವು ಉಂಡು ತಿಂದು ಸಂತೋಷ ಆಗಿ
ಅವರ ಹೋಗಿ ಹರಿಸಿ ಬರ್ತಿದ್ರಂತೆ. ಇವರ ಮನೆಯ ಅಂಗಳವು ಕೂಡ ಕಾಶಿ ಕ್ಷೇತ್ರದಂತೆ ಪವಿತ್ರ ಆಗಿರ್ತದೆ. ಈ ನಾವು ಕಾಶಿ ಕ್ಷೇತ್ರಕ್ಕೆ ಹೋಗ್ತೀವಲ್ಲ, ವಿಶ್ವನಾಥನ ದರ್ಶನಕ್ಕೆ ಹೋಗ್ತೀವಲ್ಲ, ಇವರ ಮನೆ ಮಂದಿನು ಕೂಡ ಏನಾಗಿತ್ತಂದ್ರ ಕಾಶಿಯಂತೆ, ಕಾಶಿ ಕ್ಷೇತ್ರದಂತೆ ಪವಿತ್ರ ಆಗಿತ್ತಂತ. ಒಬ್ಬ ಕ್ರಾಂತಿಕಾರಿ ಸಂತರು ಹೇಳ್ತಾರ, ನೀರಿಲ್ಲದ ನದಿ ನಿಷ್ಪ್ರಯೋಜಕ. ಆ ನೀರಿಲ್ಲದ ನದಿ ಇತ್ತಂದ್ರ ಏನು, ಆ ನದಿಯೊಳಗ ನೀರ ಇಲ್ಲ ಅಂದ್ರ ಯಾವ ಪ್ರಯೋಜನ ಇಲ್ಲ. ಅದಕ್ಕ ನೀರಿಲ್ಲದ ನದಿ ನಿಷ್ಪ್ರಯೋಜಕ, ಅತಿಥಿಗಳಿಲ್ಲದ ಮನೆಯಂಗಳ ನಿಷ್ಪ್ರಯೋಜಕ, ಸ್ನೇಹವಿಲ್ಲದ ನೆಂಟರಿಷ್ಟರು ನಿಷ್ಪ್ರಯೋಜಕ. ಆ ನೆಂಟರಿಷ್ಟದರಂದ್ರ ಪ್ರೀತಿ ಪ್ರೇಮ ಸಂತೋಷ ಇರದಿದ್ದರೆ ಅದು ನಿಷ್ಪ್ರಯೋಜನ. ಹಣವಿಲ್ಲದ ಪಾಕೆಟ್ ಎಷ್ಟು ಪ್ರಯೋಜಕ. ಆ ಹಣನ ಇಲ್ಲದ ಪಾಕೆಟ್ ಕೊಟ್ಟಾರ ಅಂದಾಗ ಏನು ಪ್ರಯೋಜನ ಅದ್ರಾಗ ಕಾಗದ. ಅದಕ್ಕಾದರಂತೆ ಜೀವನದಲ್ಲಿ ಒಬ್ಬ ಸದ್ಗುರು ಇರದಿದ್ದರೆ ಜೀವನವೇ ನಿಷ್ಪ್ರಯೋಜನ. ಏನೋ ಮಾರಾಯ, ನಾ ಇಷ್ಟು ದಿನ ಜೀವನವನ್ನ ವ್ಯರ್ಥವಾಗಿ ನಾ ಕಳನ್ನಲ್ಲ, ಈ ದೇಹದಿಂದ ಯಾವ ಪ್ರಯೋಜನ ಆಗಲ್ಲ, ಇನ್ನೊಬ್ಬರಿಗೆ ಸುಖ ಆಗಲಿಲ್ಲ, ಇನ್ನೊಬ್ಬರಿಗೆ ಶಾಂತಿ ಸಿಗಲಿಲ್ಲ, ನನ್ನ ನಿಜವಾದ ಸ್ವರೂಪವನ್ನು ಕೂಡ ನಾನು ತಿಳಿದುಕೊಳ್ಳಲಿಲ್ಲ ಅಂತೇಳಿ ಇದು ಜೀವನವೇ ನಿಷ್ಫಲ ಅಂತ. ಅದಕ್ಕ ಗುರುವಿಲ್ಲದ ಜೀವನದ ಪ್ರಾರಂಭವೇ ಇಲ್ಲಂತ. ಗುರುವಿರಲಾರದೆ ಜೀವನ ಅದು ಪ್ರಾರಂಭವೇ ಇಲ್ಲ. ರಸ್ತೆಯಲ್ಲಿ ಬಿದ್ದಿರುವ ಕಲ್ಲನ್ನ ಪ್ರತಿಯೊಬ್ಬರು ಕಾಲಿನಿಂದ ಒದಿತಾರಲ್ಲ. ಈಗ ದಾರಿ ಒಳಗ ಒಂದು ಕಲ್ಲು ಬಿದ್ದೈತಂದಾಗ ಅದನ್ನೇ ಮಾತಾನ ಎಲ್ಲರೂ ಕೂಡ ತಮ್ಮ ಕಾಲಿನಿಂದ ಒದಿತಾ ಹೋಗ್ತಾರಲ್ಲ. ಆದರೆ ಅದೇ ಕಲ್ಲು ಶಿಲ್ಪಿಯ ಕೈಗೆ ಬಂದಾಗ ಅದು ಮೂರ್ತಿ ಆಗ್ತಾ ಇದೆ. ಕಲ್ಲು ಒಬ್ಬ ಶಿಲ್ಪಿ ಕೈಯಾಗ ಸಿಕ್ಕಾಗ ಆ ಕಲ್ಲು ಏನಾಗಿದೆ, ದೇವ ಸ್ವರೂಪ ಆಗಿ ಮೂರ್ತಿ ಆಗೈತಲ್ಲ. ಯಾಕ, ಆ ಶಿಲ್ಪಿಯ ಹೊಡೆತವನ್ನ ತಾಳಿ ತಾಳಿ ಮೂರ್ತಿಯಾಗಿದೆ. ಶಿಲ್ಪಿಯ ಹೊಡೆತದಿಂದ ಆ ಉಳಿ ಚಾಣಗಳಿಂದ ಪೆಟ್ಟನ್ನ ತಾಳಲಾರದೆ ಕಲ್ಲು ಹೊಡಿತಂದ್ರ ಅದು ಮೂರ್ತಿಯಾಗಬಹುದೇ. ಆ ಶಿಲ್ಪಿ ಏನ್ ಮಾಡ್ಯಾನ, ತನ್ನ ಚಾಣದಿಂದ ಉಳಿಯಿಂದ ಹೊಡೆದು ಅದು ಕಲ್ಮಶವಾದದ್ದನ್ನ ತೆಗದಾನಲ್ಲ, ತೆಗದಾಗ ಮಾತ್ರ ಏನಾಗೈತದು ಮೂರ್ತಿ ಆಗೈತಲ್ಲ. ಹಾಗೆ ಸದ್ಗುರುಗಳು ಶಿಲ್ಪಿಯಾಗ್ಯಾರಲ್ಲ, ಅವರು ನರನನ್ನ ಹೋಗಿ ನಾರಾಯಣನನ್ನ ಮಾಡ್ತಾರ. ಈ ಮಾಂಸಯಮಯ ಹೋಗಿ ಶರೀರವನ್ನ ನರನನ್ನ ಹೋಗಿ ನಾರಾಯಣನನ್ನ ಮಾಡುವ ಶಕ್ತಿ ಸಾಮರ್ಥ್ಯ ಯಾರಿಗಿದೆ ಅಂದ್ರ ಆ ಸದ್ಗುರುನಾಥನೇ ಇದೆ. ಹೌದು, ನೀರಿಲ್ಲದ ನದಿ, ಅತಿಥಿಗಳಿಲ್ಲದ ಮನೆಯಂಗಳ, ಹಣವಿಲ್ಲದ ಪಾಕೆಟು, ಸ್ನೇಹವಿಲ್ಲದ ನೆಂಟರಿಷ್ಟರು, ಸದ್ಗುರು ಇಲ್ಲದ ಜೀವನ, ಈ ಎಲ್ಲವೂ ಕೂಡ ನಿಷ್ಪ್ರಯೋಜನ ಅಲ್ಲವೇನು? ಮತ್ತೇನು ಏನಂದ್ರವ್ರು, ನೀರಿಲ್ಲದ ನದಿ, ನೀರ್ನ್ಯಾಗ ನದಿನ ಇಲ್ಲ ಅಂದಾಗ, ನದಿಯಾಗ ನೀರಿಲ್ಲ ಅಂತಂದಾಗ ಏನ್ ಪ್ರಯೋಜನ? ಅತಿಥಿಗಳಿಲ್ಲದ ಮನೆಯಂಗಳ, ಹಣವಿಲ್ಲದ ಪಾಕೆಟ್, ಏನು ಪ್ರಯೋಜನ? ಸ್ನೇಹವಿಲ್ಲದ ನೆಂಟರಿಷ್ಟರು, ಪ್ರೀತಿ ಪ್ರೇಮ ಇರಲಾರದೆ, ನಮ್ಮ ನೆಂಟರಿಷ್ಟು ತಲೆ ತುಂಬಾ ಬಳಗೈತಂದ್ರು ಕೂಡ ಪ್ರೀತಿ ಪ್ರೇಮ ಇರಲಿಲ್ಲ ಅಂದ್ರ ಏನು ಪ್ರಯೋಜನ? ಆದರೆ ತಮ್ಮಣ್ಣ ಮತ್ತು ಮಲ್ಲಮ್ಮ ಈ ದಂಪತಿಗಳ ಬದುಕಿನಲ್ಲಿ ಎಲ್ಲವೂ ಕೂಡ ಪ್ರಯೋಜನಕಾರಿಗಳಾಗ್ಯಾವ. ಇವರ ಮನೆಗೆ ಬಂದ ಸಾಧು ಸತ್ಪುರುಷರೆಲ್ಲರೂ ಕೂಡ ಇವರ ಭಕ್ತಿಯ ಪರಾಕಾಷ್ಠತೆಗೆ ಬೆಚ್ಚಿ ಬೆರಗಾಕಿದ್ದದ್ರಂತ. ಏನದು ಪ್ರೇಮ? ಯಾರೇ ಬಂದಾರಂದಾರು ಕೂಡ ಅವರ ಮನೆಯ ವ್ಯವಹಾರವನ್ನ ನೋಡಿ ಬೆಚ್ಚಿ ಬೆರಗಾಕಿದ್ರಂತ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸಲಿ ಎಂದು ಹೃದಯ ತುಂಬಿ ಹರಿಸ್ತಿದ್ರಂತ. ಎಲ್ಲಾರು ಮನೆಗೆ ಬಂದು ಹೋಗಿ, ಇಲ್ಲ ನೀವೇನು ಇಷ್ಟಾರ್ಥವನ್ನ ಬಯಸ್ತೀರಲ್ಲ ಅದು ಎಲ್ಲವೂ ಕೂಡ ಪರಿಪೂರ್ಣವಾಗಿ ತುಂಬಿ ಹರಿಸಿ ಹೊಕ್ಕಿದ್ರಂತ. ಅವಾಗ ಮಲ್ಲಮ್ಮಳಿಗೆ ಮಕ್ಕಳಿಲ್ಲವೆಂಬುದೊಂದು ಬಿಟ್ಟು ಸಕಲ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುತ್ತು. ಆಕಿಗೂ ಕೂಡ ಏನಿದ್ದಿದ್ದಿಲ್ಲ, ಮಕ್ಕಳಿದ್ದಿದ್ದಿಲ್ಲ. ಯಾರಿಗೆ? ಆ ಮಲ್ಲಮ್ಮನಿಗೆ.
ಆಗ ಮಲ್ಲಮ್ಮ ತುಂಬಾ ಗರ್ಭವತಿಯಾಗಿ ಅದು ಸತ್ಪುರುಷರ ಕೃಪೆಯಿಂದ ಕೂಡಿ ಸಿದ್ಧಿಸಿ ಸಂತೋಷವನ್ನ ಮಾಡಿತ್ತಲ್ಲ. ಆ ಸಂತೋಷದಿಂದ ಈಗೇನಗಳ ಮಲ್ಲಮ್ಮ ತಾಯಿ ತುಂಬಾ ಗರ್ಭವತಿಯಾಗ ಇಡೀ ತಾಲೂಕಿನ ಇಡೀ ಊರಿನ ಹೆಣ್ಣು ಮಕ್ಕಳಿಗೂ ಸಂತೋಷವನ್ನ ತಂದಿತ್ತಂತ. ಮಕ್ಕಳಿರ್ಲಿಲ್ಲ ಅಂದ್ರ ಮಕ್ಕಳ ಅಕ್ಕ ಅಂದಾಗ ಮಕ್ಕಳಾದಾಗ ಎಷ್ಟು ಸಂತೋಷ ಆಗಿರಬೇಕು ತಾಯಿಗೆ. ಅವಾಗ ಸಂತೋಷ ಆತಂತ. ಈಗ ಊರಿನ ನಾರಿಯರೆಲ್ಲರ ಬಾಯಲ್ಲಿ ಮಲ್ಲಮ್ಮ ಈಗ ಶುದ್ಧಿ ಶುದ್ಧಿ ಯಾವ ಕಡೆ ನೆಪ ಮಾಡಿಕೊಂಡು ಗೆಳತಿಯರು ಬಂದು ಮಲ್ಲಮ್ಮ ತಾಯ್ತನ ನಗೆ ಮಗವನ್ನ ಕಂಡು ಮಾತನಾಡಿಸಿ ನಕ್ಕು ನಲಿದು ಹೊಕ್ಕಿದ್ದರು. ಮಕ್ಕಳೆಲ್ಲರಾದಾಗೂ ಕೂಡ ಸಂತೋಷ, ಎಲ್ಲರೂ ಕೂಡ ಬಂದಾಗ ಕೂಡ ಎಲ್ಲರ ಒಡನೆ ಪ್ರೀತಿಯಿಂದ ಸಂತೋಷದಿಂದ ಅವರಿಗೆ ತಾವು ತಿನ್ನುವ ಪದಾರ್ಥಗಳಾಗಲಿ ದವಸ ಧಾನ್ಯಗಳಾಗಲಿ ಹಣ ಆಗಲಿ ಏನಲ್ಲಾದರೂ ಕೂಡ ಕೊಟ್ಟು ಕಳಿಸ್ತಿದ್ರಂತ ಆಕಿ ಮಲ್ಲಮ್ಮ. ಅವಾಗ ಈಗ ತಾಯ್ತನವನ್ನ ನಗೆ ಮಗವನ್ನ ಕಂಡು ಮಾತಾಡಿಸಿ ನಕ್ಕು ಹೊಕ್ಕಿದ್ರಂತ. ಮಲ್ಲಮ್ಮ ನೀರಿಗೆ ಹೊರಟರೆ ಸಾಕು, ಓಣಿಯ ನೀರೆಲ್ಲ ತಮ್ಮ ತಮ್ಮ ಕೊಡಗಳನ್ನ ಕಂಕೊಳಲ್ಲಿ ಇಟ್ಟುಕೊಂಡು ಓಡೋಡಿ ಬರ್ತಿದ್ರಂತ. ಈಗೆಲ್ಲ ಹಂಗ ನಮಗ ಮಣಿಗನ ನೀರ ಮಣಿ ಮುಂದ ನಾಳ ಬಚ್ಚಲಕ್ಕ ನಾಳ ಬಂದವಲ್ಲ, ನೀರಿನ ನಳ ಹಂಗಿದ್ದಿದ್ದಿಲ್ಲ. ಅವಾಗ ನೀರ್ ತರಾಕ್ ಹೋಗ್ಬೇಕು, ಕೆರೆಗ್ ಹೋಗ್ಬೇಕು, ಇಲ್ಲಿಕಂದ್ರ ಹೊಳಿಗ್ ಹೋಗ್ಬೇಕು, ಇಲ್ಲಿಕಂದ್ರ ಹಳ್ಳಕ್ ಹೋಗ್ಬೇಕು, ಇಲ್ಲಿಕಂದ್ರ ಬಾವಿಗ್ ಹೋಗಬೇಕು. ಅವಾಗ ಎಲ್ಲಾರು ಕೂಡ ಏನ್ ಮಾಡ್ತಿದ್ರ ಅಂದ್ರ ನೀರು ತಮಗೆ ಎಷ್ಟು ಬೇಕಾದರೂ ಕೂಡ ಹೊಳೆಗ್ ಹೋಗಿ ತರಬೇಕು, ಇಲ್ಲಿಕ ಹಳ್ಳಕ್ ಹೋಗ್ಬೇಕಲ್ಲ. ಈ ಮಲ್ಲಮ್ಮ ತಾಯಿ ಕೂಡ ಕೊಡಗಳನ್ನ ಹೊತ್ತುಕೊಂಡು ಬಂದಾಗಾದ್ರ ಸ್ನೇಹಿತರು ಎಲ್ಲ ಗೆಳತಿಯರು ಎಲ್ಲರೂ ಕೂಡಿಕೊಂಡು ಕಂಕೊಳ ಟೊಂಕದಲ್ಲಿ ಕೊಡವನ್ನು ಇಟ್ಟುಕೊಂಡು ಓಡೋಡಿ ಹೊಕ್ಕಿದ್ರು. ಒಮ್ಮೆ ಹೀಗೆ ಮಲ್ಲಮ್ಮನ ಜೊತೆಗೆ ಗೆಳತಿಯರೆಲ್ಲ ನೀರಿಗೆ ಹೊರಟಾರ. ಅದೇ ಸಮಯದೊಳಗ ಅವಧೂತ ಚಕ್ರವರ್ತಿ ನವಲಗುಂದದ ನಾಗಲಿಂಗ ಅದೇ ದಾರಿಯಲ್ಲಿ ಎದುರಾಗಿ ಬರ್ತಾನೆ. ಅಜಾತ ನಾಗಲಿಂಗ ನವಲಗುಂದದಲ್ಲಿ ತಾನು ಎಲ್ಲಾ ಕಡೆ ಸಿದ್ಧಿ ಮಹಾನ್ ಪುರುಷ, ದೇವಿ ಅವತಾರಿಯಾದ ಪುರುಷ, ಅಂತ ಪುರುಷ ಏನ್ ಮಾಡ್ತಾನ, ಇವರು ನೀರಿಗೆ ಹೋಗುವ ಸಂದರ್ಭದಲ್ಲಿ ಇವರ ಎದುರಿಗೆ ಬರ್ತಾನ. ಯತೀಶ್ವರನನ್ನ ಕಂಡು ಮಲ್ಲಮ್ಮಳಿಗೆ ಅತಿ ಸಂತೋಷ ಆತಂತ. ಆ ನಾಗಲಿಂಗ ಯತೀಶ್ವರರನ್ನ ನೋಡಿದಾಗ ಆಕೆಗೆ ಬಹಳ ಸಂತೋಷ ಆತಂತ. ತುಂಬಿದ ಕೊಡವನ್ನು ಕೆಳಗಿಳಿಸಿ ಯತಿಯ ಪಾದಗಳಲ್ಲಿ ಮಸ್ತಕನಿರಿಸಿ ನಮಸ್ಕಾರ ಮಾಡಿದಳು ಆ ಮಲ್ಲಮ್ಮ ತಾಯಿ. ಯಾರಿಗೆ? ನಾಗಲಿಂಗ, ಅಜಾತ ನಾಗಲಿಂಗ ಯತೀಶ್ವರರಿಗೆ. ಅಜಾತ ಸದ್ಗುರು ಒಂದು ಕ್ಷಣ ಮಲ್ಲಮ್ಮನ ಮುಖವನ್ನ ನೋಡಿದ. ಆಕೆ ಇವನ ಪಾದವನ್ನ ನಮಸ್ಕಾರ ಮಾಡಿದಾಗ ಮಲ್ಲಮ್ಮನ ಮುಖವನ್ನ ನಾಗಲಿಂಗ ಯತೀಶ್ವರರನ್ನ ನೋಡುತ್ತ ತುಂಬಾ ಗರ್ಭಿಣಿ ತಾಯ್ತನದ ಕಳೆ ಮುಖದಲ್ಲಿ ಕಂಗೊಳಿಸುತ್ತಿತ್ತು. ಕೂಡಲೇ ಆ ಅವಧೂತರು ಏನ್ ಮಾಡಿದ್ರ ಅಂದ್ರ ತಮ್ಮ ಜೋಳಿಗೆ ಒಳಗಿನಿಂದ ವಿಭೂತಿಯನ್ನ ತೆಗೆದು ತಾಯಿ ಆ ಮಲ್ಲಮ್ಮನ ಉದರಕ್ಕೆ ವಿಭೂತಿಯನ್ನ ಧರಿಸಿ ಆ ಹೊಟ್ಟೆಗೆ ಏನ್ ಮಾಡಿದ್ರ ಅಂದ್ರ ತಮ್ಮ ಜೋಳಿಗೆಯಲ್ಲಿರತಕ್ಕಂಥ ವಿಭೂತಿಯನ್ನ ತೆಗೆದು ಅವರು ಹೊಟ್ಟೆಯ ವಿಭೂತಿಯನ್ನ ಧರಿಸಿದ್ರ. ಜೊತೆಯಲ್ಲಿರುವ ನಾರಿಯರಿಗೆ, ಅಮ್ಮ, ಈ ತಾಯಿ ಉದರದಲ್ಲಿ ಶಿವನ ಕಳೆ ಬೆಳೆಯುತ್ತಲಿದೆ. ಅವಾಗ ಹೇಳ್ತಾರ ಅವ್ರು ನಾಗಲಿಂಗ ಯತೀಶ್ವರರು, ಅಮ್ಮ, ಈ ತಾಯಿಯ ಉದರದಲ್ಲಿ ಶಿವನ ಕಳೆ ಬೆಳೆಯುತ್ತಲಿದೆ. ಜೀವನ ಬಂಧನವನ್ನ ಬಿಡಿಸಲು ಶಿವನೇ ಬಂದಿರುವನು. ಧನ್ಯ ತಾಯಿ, ಧನ್ಯ, ನೀನೇ ಧನ್ಯ ಅಂತ ಹೇಳಿ ಮಲ್ಲಮ್ಮನ ಮಸ್ತಕದ ಮೇಲೆ ಹಸ್ತವನ್ನಿರಿಸಿ ಹರಿಸಿ ಹೋಗುವಂತವರಾದ್ರು. ಯಾರು? ಅಜಾತ ನಾಗಲಿಂಗ ಶಿವಯೋಗಿಗಳು. ಯಾರಿಗೆ? ಆ ಮಲ್ಲಮ್ಮನಿಗೆ. ಅವಾಗ ಹರಿಸಿ ಹೋದಾಗ ಕ್ಷಣಾರ್ಧದಲ್ಲಿ ಈ ಸುದ್ದಿ ಊರೆಲ್ಲ ಹರಡುತ್ತಂತ. ಇಂಥ ಯತೀಶ್ವರರು ಬಂದು ದೇವ ಮಲ್ಲಮ್ಮನಿಗೆ ಆಶೀರ್ವಾದ ಮಾಡಿ ಆಕೆ ಉದರಕ್ಕೆ ವಿಭೂತಿ ಹೆಚ್ಚಿ ಈಕೆಯ ಗರ್ಭದಲ್ಲಿ ಶಿವನೇ ತಾನಾಗೆ ಧರಿಸಿ ಈ ಧರೆಗೆ ಬರ್ತಾನ ತಾಯಿ ಅಂತೇಳಿ
ಹರಿಸುಗ್ಯಾರಂತ ಎಲ್ಲಾ ಕಡೆ ಆ ಗೆಳತಿಯರು ಏನ್ ಮಾಡಿದ್ರಂದ್ರ ಊರು ತುಂಬಾ ಸುದ್ದಿ ಮಾಡಿದ್ರಂತ. ಅವಾಗ ತಮ್ಮಣ್ಣನಂತ ಸಂತೋಷ ಸಾಗರದಲ್ಲಿ ಮುಳುಗಿದ್ದ. ಆಕೆ ಗಂಡ ಏನ್ ಮಾಡಿದ? ಸಂತೋಷ ಸಾಗರದಲ್ಲಿ ಮುಳುಗಿದ್ದ. ಮಕ್ಕಳಿಲ್ಲವೆಂಬ ಕೊರತೆಯನ್ನ ಕಳೆಯುವುದರ ಜೊತೆಗೆ ಶಿವನೇ ತನ್ನ ಮನೆಗೆ ಬರುವನೆಂದು ಮಹಾತ್ಮರ ಮಾತನ್ನ ಕೇಳಿ ತಮ್ಮನ ಹೃದಯ ಉಕ್ಕಿ ನೇತ್ರದಿಂದ ಆನಂದ ಕಣ್ಣೀರು ಉದುರಿರುವಂತ. ಯಾರು? ಆ ತಮ್ಮಣ್ಣನು. ಅವ ತಳತಳ ಸುರಿದಾಗ ತೊಡಗಿದಾಗ ಈ ಆನಂದದಲ್ಲಿ ದಿನಗಳು ಕಳೆದು ನವಮಾಸಗಳು ತುಂಬಿ ದಿನಾಂಕ 5/12/1894 ಶುಭ ಮುಹೂರ್ತದಲ್ಲಿ ಮಲ್ಲಮ್ಮ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಮಹಾತ್ಮರ ಕೃಪೆ. ಮತ್ತ ಆ ವಿಷಯವನ್ನ ನಾಳೆಯ ದಿನದಲ್ಲಿ ನಾವು ನೀವೆಲ್ಲರೂ ಚಿಂತನೆ ಮಾಡೆಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವಸ್ವರೂಪಿಗಳು. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.